ಆಯಿತು. ಸೊ ಆ ಧಮನಿ ಕಂಡುಬರುತ್ತಾ ಇದ್ದಂತೆ, ಅಂದರೆ ಅಷ್ಟು ತೆಳ್ಳಗೆ ಆಗಿದ್ದಾನೆ ಕುಚೇಲ. ಅದರಿಂದ ಇಲ್ಲಿಂದ ಅಲ್ಲಿಂದ ಇಲ್ಲಿಗೆಲ್ಲ ಈ ಲೈನ್ಗಳೆಲ್ಲ ಕಂಡು ಬರುತ್ತಾ ಇವೆ. ಜನರಿಗೆ ಆರೋಗ್ಯವಂತರಾಗಿದ್ದರೆ ಇದು ಕಂಡು ಬರಬಾರದು. ತೆಳ್ಳಗೆ ಇರುವವನು ಇದ್ದರೆ ಒಳ್ಳೆಯದಾ, ದಪ್ಪಗಿರುವುದೇ ಒಳ್ಳೆಯದಾ? ಆಸ್ಪತ್ರೆಯಲ್ಲಿ ರಕ್ತ ತೆಗೀತಾರೆ ನೋಡಿ ಪರೀಕ್ಷೆಗೋಸ್ಕರ, ಇಲ್ಲಿಂದ ಯಾರು ತೆಳ್ಳಗೆ ಇರುತ್ತಾರೋ ಅವರದು ಈ ನರ ಇಲ್ಲಿ ಕಂಡು ಬರ್ತದೆ ನೋಡಿ. ಹೀಗಿಟ್ಟರೆ ಇದು ಕಂಡು ಬರ್ತದೆ. ಇಲ್ಲಿಂದ ತೆಗೆಯುವುದು ಸುಲಭ. ನಾವದು ತೆಗೆಯುವ ಕೆಲಸ ಮಾಡುತ್ತಿದ್ದೆ, ಇದು ಸ್ವಲ್ಪ ಟ್ರೈನಿಂಗ್ ಪಡ್ಕೊಂಡೆ. ಆವಾಗ ಆಸ್ಪತ್ರೆಯಲ್ಲಿ ಈಗ ಬಂದರೆ ಪೇಷಂಟ್ಗಳು, ಇದು ದಪ್ಪಗಿರುವವರು ಬಂದರೆ ಇದು ಹೇಗೆ ಹಿಡಿದರು, ಇಷ್ಟು ಮಾಡಿದರು, ಇಲ್ಲಿ ಮಾಡ್ತಾರೆ, ಇಲ್ಲೊಂದು ಕಟ್ತೀವಿ, ಇಲ್ಲೊಂದು ಏನು ಟಾರ್ನಿ ಅಂದು ಇಲ್ಲಿ ಒಂದು ಕಟ್ತೀವಿ, ಹಗ್ಗ ಹಾಗೆ ರಬ್ಬರ್ದು ಇಲ್ಲಿ ಇದು ಕಟ್ಟಿ ಇದು ಹೀಗೆ ಹಿಡಿಯೋದು ಬಿಟ್ಟರೆ ಇದು ಕಂಡು ಬರ್ತದೆ. ಕೆಲವರಿಗೆ ಹೀಗೆ ಮಾಡಿದರೆ ಏನು ಕಂಡು ಬರಲ್ಲ. ಏಕೆ, ಸ್ವಲ್ಪ ದಪ್ಪಗಿದ್ದರೆ ಸಾಕು, ಸ್ವಲ್ಪ ದಪ್ಪಗಿದ್ದರೆ ಇದು ಮುಚ್ಚಿ ಹೋಗ್ತದೆ, ಏನು ಕಂಡೇ ಬರಲ್ಲ. ಆವಾಗ ಏನು ಮಾಡಬೇಕು, ಹೀಗೆ ಮಾಡಿ ಏನೋ ಒಂದು ಚೂರು ಇದ್ದಿರಬಹುದು ಎಂದು ಒಂದು ಚೂರು ಕಂಡು ಬಂದರೆ ಇಲ್ಲಿರಬಹುದು ಎಂದು ನೋಡಿಕೊಂಡು ಗೆಸ್ ಮಾಡಿ ಇಂಜೆಕ್ಷನ್ ಅಲ್ಲಿ ಆ ಸಿರಂಜನ್ನು ಅಲ್ಲಿ ಹಾಕಬೇಕು. ಆವಾಗ ರಕ್ತ ಬರುತ್ತೆ. ಇಲ್ಲದಿದ್ದರೆ ಕೆಲವಿಗೆ 2-3 ಸಲ ಮಾಡಬೇಕು. ಇಲ್ಲಿ ಸಿಗಲಿಲ್ಲ ಅಂದರೆ ಮತ್ತೊಂದು ಸಲ. ಅವ್ರು ಇಷ್ಟಪಡ್ತಾರಾ, ಇದು ಏನಪ್ಪ ಇಷ್ಟಿಷ್ಟು ಸಲ ನಮಗೆ ಮಾಡುವುದು ಚುಚ್ಚುವುದು ಎಂದು ಹೇಳ್ತಾರೆ. ಅವರು ಬೇಜಾರು ಮಾಡ್ಕೊಳ್ತಾರೆ. ಒಂದು ಸಲಕ್ಕೆ ಬರಬೇಕು, ಅವರಿಗೆ ನೋವು ಕಡಿಮೆ ಆಗಬೇಕು. ಆದ್ದರಿಂದ ದಪ್ಪಗೆ ಬಂದರೆ ಅಬ್ಬಾ ನಮಗೆ ಅನಿಸುತ್ತೆ, ಒಂದು ಹೇಗೆ ತೆಗೆಯೋದಪ್ಪ ರಕ್ತ ಎಂದು. ತೆಳ್ಳಗಿದ್ದರೆ ನಮಗೆ ಒಳ್ಳೆಯ ಪೇಷಂಟ್ ಅಂದೆ, ನಮಗೆ ಈ ಪೇಷಂಟ್ ಬಂದಾಗ ನಮಗೆ ಬೇಗ ಸಿಗ್ತದೆ ರಕ್ತ ಎಂದು ಕೆಲಸ. ಆದ್ದರಿಂದ ಕುಚೇಲ ಹೋದರೆ ರಕ್ತ ತಕ್ಷಣವೇ ಕಂಡು ಬರ್ತದೆ ಅಲ್ಲವೇ. ಇದು ನನಗೂ ಮೊದಲು ಕಂಡು ಬರ್ತಿತ್ತು, ಈಗ ನನಗೂ ಕಂಡು ಬರ್ತಾ ಇಲ್ಲ ನೋಡಿ, ಮುಚ್ಚಿ ಹೋಯಿತು. ಮೊದಲು ಬೇಗ ಕಂಡು ಬರ್ತಿತ್ತು, ನಾನು ದಪ್ಪಗೆ ಹೆಚ್ಚಾಗಿ ಬಿಟ್ಟಿದೆ ಅನಿಸುತ್ತೆ. ಆದ್ದರಿಂದ ಕುಚೈಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಂ. ಅದರಿಂದ ಧಮನಿ ಅಂದರೆ ಸಿರ ಹೇಳ್ತಾರೆ. ಸಿರ ಅಂದರೆ ಆ ರಕ್ತನಾಳಗಳಿಗೆ ಸಿರ. ನರ ಬೇರೆ ನರ ನೋವಿರುತ್ತದೆ ನೋಡಿ, ಅದು ನರ. ಸ್ಪರ್ಶ ಇರುತ್ತದೆ, ನೋವಿರುತ್ತದೆ ನೋಡಿ, ಅದಕ್ಕೆ ನರ ಹೇಳ್ತಾರೆ. ಇದು ನರ ಹೇಳ್ತಾರೆ ಹೇಳುವವರು, ಬಟ್ ನಿಜವಾಗಿ ನೋಡಿದ್ದರೆ ನರ ಎಂಬುದು ಬೇರು. ನರದಿಂದ ಆ ನೋವಾಗಲಿ ಇರುತ್ತದೆ, ಹೋಗುತ್ತದೆ ನೋಡಿ, ಈ ಮೆದುಳಿಗೆ ಅಂಟ್ಕೊಳ್ಳೋ ಅದು ನರ. ಇದು ರಕ್ತನಾಳ. ಇದು ಹೋಗಿ ಇದರಿಂದ ರಕ್ತ ಇಲ್ಲಿಗೆ ಹೋಗ್ತದೆ, ಇಲ್ಲಿಗೆ ಬರುತ್ತದೆ. ಅದರಿಂದ ಇದು ಧಮನಿ. ಅವರಿಗೆಲ್ಲ ಧಮನಿ ಅಂದರೆ ಇದಕ್ಕೆ ಬಣ್ಣ ಇರುತ್ತದೆ ನೋಡಿ, ಸ್ವಲ್ಪ ಬ್ಲೂ ಆಗಿರುತ್ತದೆ, ಸ್ವಲ್ಪ ಬ್ಲೂ ಎಂದು ಅದು ಧಮನಿ ಸಂತತಂ. ದೇವಿ ಪರ್ಯಚರತ್ ಸಾಕ್ಷಾತ್ ಚಾಮರವ್ಯಜನೇನ ವೈ. ಇಂಥ ತೆಳ್ಳಗೆ ಇದ್ದಾನೆ, ಇವನಿಗೆ ಎಷ್ಟೋ ಆದರದಿಂದ ಶ್ರೀಕೃಷ್ಣ ಕೂರಿಸಿದಾಗ ರುಕ್ಮಿಣಿ ಬಂದು ಪಕ್ಕಕ್ಕೆ ನಿಂತುಕೊಂಡು ಇವನಿಗೆ ಕೃಷ್ಣನ ಮಿತ್ರನಿಗೆ ಏನದು ಬೀಸಣಿಗೆನಿಂದ ಬೀಸ್ತಾ ಇದ್ದಾಳೆ. ಕುಚೈಲಂ ಮಲಿನಂ ಕ್ಷಾಮಂ ದ್ವಿಜಂ ಧಮನಿ ಸಂತತಂ ದೇವಿ ಪರ್ಯಚರತ್ ಸಾಕ್ಷಾತ್ ಚಾಮರವ್ಯಜನೇನ ವೈ. ಚಮರ ಮೃಗ ಇರುತ್ತದೆ ನೋಡಿದ್ದೀರಾ, ಆ ಮೃಗಕ್ಕೆ ಒಂದು ಕೂದಲಿರುತ್ತವೆ, ಅದು ಚಾಮರ ಕೂದಲು ಎಂದು ಹೇಳ್ತಾರೆ. ಅದಕ್ಕೋಸ್ಕರ ಅದು ಚಾಮರಂ ವಿಜಯಾಮಿ ಎಂದು. ಚಮರ ಮೃಗದ ಕೂದಲು ಇನ್ನೂ ಸ್ಪೆಷಲ್. ಆ ಕೂದಲು ಇಟ್ಕೊಂಡ್ರೆ ಹೀಗೆ ಆಡಿಸಿದ್ದರೆ ಕೂಲಾಗಿ ತಂಪಾಗಿ ಗಾಳಿ ಬೀಸುತ್ತದೆ. ಆದ ನಂತರ ಅಂತಃಪುರಜನೋ ದೃಷ್ಟ. ಈಗ ಮಿಕ್ಕ ಸ್ತ್ರೀಯರಿದ್ದಾರೆ ಮನೆಯಲ್ಲಿ, ಸೇವಕರು ಇದ್ದಾರೆ, ಅವರೆಲ್ಲ ನೋಡಿ ಅಂದ್ಕೊಂಡರು ಕೃಷ್ಣೇನ ಅಮಲಕೀರ್ತಿನ. ಅವರು ಬಂದು ನೋಡಿದ್ದಾರೆ, ಅಯ್ಯೋ ಇವನು ಏನಿಷ್ಟು ಅಷ್ಟು ಅದೃಷ್ಟ ಇವರಿಗೆ. ಸ್ವಯಂ ಶ್ರೀಕೃಷ್ಣನಿಗೆ ನೋಡಲಿಕ್ಕೆ ದೊಡ್ಡವರೇ ಬರುತ್ತಾರೆ. ಅಂಥದ್ದು ಶ್ರೀಕೃಷ್ಣ ಇವನಿಗೆ ಪಾದ ತೊಳೆಯುತ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ. ತನ್ನ ಸಣ್ಣ ಆಸನ ಮೇಲೆ ಕೂರಿಸಿದ್ದ ರುಕ್ಮಿಣಿ ಹೋಗಿ ಅವಳಿಗೆ ಬೀಸಣಿಗೆಯಿಂದ ಬೀಸ್ತಾ ಇದ್ದಾಳೆ. ಇವನು ಎಷ್ಟು ದೊಡ್ಡವನೋ, ಎಷ್ಟು ಮಹಿಮೆಯನೋ, ಏನು ಪುಣ್ಯ ಮಾಡಿದ, ಇಷ್ಟು ಶ್ರೀಕೃಷ್ಣನ ಸಮಾನ ಕುಳಿತುಕೊಂಡು ಇಷ್ಟು ಇವರಿಗೆ ಸನ್ಮಾನವಾಗುತ್ತಾ ಇದೆ, ಇವರು ಎಷ್ಟು ಪುಣ್ಯ ಮಾಡಿರಬಹುದು ಎಂದು ದೃಷ್ಟ್ವಾ ಕೃಷ್ಣೇನ ಅಮಲ ಕೀರ್ತಿನ ವಿಸ್ಮಿತೋ ಅಭೂತ್ ಅತಿಪ್ರೀತ್ಯ
ಅವರೆಲ್ಲರೂ ಪ್ರೀತಿಯಿಂದ ಆಶ್ಚರ್ಯ ಪಟ್ಕೊಂಡ್ರಂದ್ರೆ ಅಯ್ಯೋ ಎಷ್ಟು ಪುಣ್ಯಾತ್ಮ, ಅವಧೂತಂ ಸಭಾಜಿತಂ, ನೋಡಲಿಕ್ಕೆ ಅವಧೂತ ಆಗಿದ್ದಾನೆ. ಅವಧೂತ ಅಂದ್ರೇನು? ಸರಿಯಾಗಿ ಬಟ್ಟ ಇಲ್ಲ, ನೋಡಲಿಕ್ಕೆ ಮಲಿನವಾಗಿದ್ದಾನೆ, ಅಂಥವನಿಗೆ ಏನು ಅದೃಷ್ಟ ನೋಡಿ. ಕಿಮನೇನ ಕೃತಂ ಪುಣ್ಯಂ ಅವಧೂತೇನ ಭಿಕ್ಷುಣ. ಈ ಅವಧೂತ ನೋಡಲಿಕ್ಕೆ ಹೀಗಿದ್ದಾನೆ, ಗಲೀಜಾಗಿದ್ದಾನೆ ಅವಧೂತ. ಅಷ್ಟೇ ಅಲ್ಲ, ಭಿಕ್ಷುಕ ಅಂದರೆ ಅವ್ರು ನೋಡಿದರೆ, ಅವ್ರ ಬಟ್ಟ ಅವರ ವೇಷ ನೋಡಿದರೆ ಭಿಕ್ಷುಕನೇ ಆಗಿದ್ದಾನೆ. ಈ ಭಿಕ್ಷುಕನು ಏನು ಪುಣ್ಯ ಮಾಡಿಕೊಂಡ ಅದೃಷ್ಟ ನೋಡಿ. ಏನು ಮಾಡಿರಬಹುದು? ಅದು ಸಾಕ್ಷಾತ್ ಶ್ರೀಕೃಷ್ಣನ ಪಕ್ಕಕ್ಕೆ ಕುಳಿತಿದ್ದಾನೆ. ಶ್ರೇಯಾಹೀನೇನ ಲೋಕೇಸ್ಮಿನ್, ಇವರಿಗೆ ಏನು ಸಂಪದ ಇಲ್ಲ, ದರಿದ್ರ. ಆದರೂ ಗರ್ಹಿತೇನ ಅಧಮೇನ ಚ, ನೋಡಲಕ್ಕೆ ಅಧಮ, ಗರ್ಹಿತ, ದರಿದ್ರ, ಆದರೆ ಎಷ್ಟು ಪುಣ್ಯ ನೋಡಿ. ಏನು ಮಾಡಿರಬಹುದು ಪುಣ್ಯ, ಏನು ಪುಣ್ಯ ಮಾಡಿರಬಹುದು ಎಂದು ಮನೆಯ ಜನರು ಯೋಚನೆ ಮಾಡ್ತಾ ಇದ್ದಾರಂತೆ. ಯೋ ಸೌತ್ರಿಲೋಕ ಗುರುಣ ಶ್ರೀನಿವಾಸೇನ ಸಂವೃತಃ, ಸಾಕ್ಷಾತ್ ಶ್ರೀನಿವಾಸನೇ ಇವರಿಗೆ ಸನ್ಮಾನ ಮಾಡಿ ಎದ್ದು ನಿಂತು ನಮಸ್ಕಾರ ಮಾಡಿ ತನ್ನ ಆಸನ ಮೇಲೆ ಕೂರಿಸಿದ್ದಾನೆ. ಎಷ್ಟು ಪರ್ಯಂಕಸ್ಥಾಂ ಶ್ರಿಯಂ ಹಿತ್ವ ಪರಿಶ್ವಕ್ತೋ ಅಗ್ರಜೋ ಯಥ, ತನ್ನ ಅಣ್ಣನೇ ಅಂದಂತೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾನೆ ನೋಡಿ. ಬಲರಾಮನಿಗೂ ಮಾಡಲಿಲ್ಲ ಅನಿಸುತ್ತದೆ ಎಷ್ಟು ಸನ್ಮಾನ. ಅಂಥದ್ದು ಈ ಕುಚೇಲನಿಗೆ ಮಾಡಿದ ಎಂದು ಜನರು ಆಶ್ಚರ್ಯ ಪಟ್ಕೊಳ್ತಾ ಇದ್ದಾರೆ. ಕಥಯಾಂಚಕ್ರತರುಗಾಥಾ ಪೂರ್ವ ಗುರುಕುಲೇ ಸತೋ ಆತ್ಮನೋ ಲಲಿತಾ ರಾಜನ್ ಕರೌ ಗೃಹ್ಯ ಪರಸ್ಪರಂ. ಇಲ್ಲಿ ಹೇಳಲಿಲ್ಲ ಯಾವುದಪ್ಪ, 81 ಅಲ್ಲವೇ? 81 ಓಕೆ. ಅಲ್ಲಿ ಉತ್ತರ ಭಾರತದಲ್ಲಿ ಕಥೆ ಹೇಳುವಾಗ ಏನು ಹೇಳ್ತಾರಂದರೆ, ಇವನು ಬ್ರಾಹ್ಮಣ, ಮನೆಗೆ ಬಂದ, ಶ್ರೀಕೃಷ್ಣ ಪಾದಪೂಜೆ ಮಾಡಿದ. ಅದರಿಂದ ಅವರಿಗೆ ಮಿಕ್ಕ ಜನರು ಮನೆಯಲ್ಲಿರುವಂಥ ಪತ್ನಿ ಸೇವಕರು ಎಲ್ಲರೂ ಬರ್ತಾರಲ್ಲ, ಸೇವಕರು ಪಕ್ಕಕ್ಕೆ ಮೊದಲು ಪತ್ನಿಗಳು ಬರಬೇಕಲ್ಲವೇ, ಎಲ್ಲರೂ ಬಂದು ಒಬ್ಬೊಬ್ಬರು ಬಂದು ನಮಸ್ಕಾರ ಮಾಡಿದ್ದರೆ ಅವಳಿಗೆ ಬಂದಾಗ ಅವರಿಗೆ ಇವನ ಆಶೀರ್ವಾದ ಮಾಡಬೇಕಲ್ಲವೇ. ಏನೆಂದು ಮಾಡ್ತಾನೆ? ದೀರ್ಘ ಸುಮಂಗಳಿ ಭವ. ಆ ಪೂರ್ವ ಕಾಲದಲ್ಲಿ ಹೇಳುತ್ತದೆ, ಈ ಕಾಲದಲ್ಲಿ ಅಂಥದ್ದು ಬೇಡ ಅಲ್ಲವೇ. ಅವ್ರಿಗೆ ಏನು ಬೇಕೋ ಅವ್ರಿಗೆ ನನಗೆ ಗೊತ್ತಿಲ್ಲ, ಈ ಕಾಲದಲ್ಲಿ ಹೆಂಗಸರಿಗೆ ಕೇಳಬೇಕು ಅವ್ರಿಗೇನು ಬೇಕೋ. ಇವರು ಈ ಕಾಲದಲ್ಲಿ ಮಾತ್ರ, ಪೂರ್ವ ಕಾಲದಲ್ಲಿ ದೀರ್ಘ ಸುಮಂಗಳಿ ಭವ ಎಂದು ಆಶೀರ್ವಾದ ಮಾಡುತ್ತಿದ್ದರು. 16,000 ಬಂದು ನಮಸ್ಕಾರ ಮಾಡಿದ್ದರೆ ಒಬ್ಬೊಬ್ಬರಿಗೆ ಅವರು ಎಷ್ಟು ಸಲ ಆಶೀರ್ವಾದ ಮಾಡಬೇಕು. ಅಲ್ಲಿ ಉತ್ತರ ಭಾರತದಲ್ಲಿ ಭಾಗವತ ಕಥೆ ಹೇಳುವಾಗ ಅಲ್ಲಿ ಹೇಳುವವರು ಹೇಳ್ತಾರೆ, ಮೊದಲು ಬಂದಾಗ ಈಗ ದೀರ್ಘ ಸುಮಂಗಳಿ ಭವ ಎಂದು ಕೈ ಎತ್ತಿ ಹೇಳುತ್ತಿದ್ದ. ಮತ್ತು ಇನ್ನೊಬ್ಬರಾಯಿತು ಎಷ್ಟು ಸಲ ಹೇಳಬೇಕು. ಹೇಳಿ ಅವರಿಗೆ ಕೈಗೆ ನೋವು ಬರ್ತಾ ಇದೆ. ನಂತರ ಏನು ಹೇಳಿದೆ ಅಂದರೆ ದೀರ್ಘ ಈಗ ಪೂರ್ತಿ ಹೇಳೋಕ್ಕಾಗ್ತಾಯಿಲ್ಲ. ಎಷ್ಟು ಜನರಿಗೆ ಹೇಳಲಿ? ಒಬ್ಬರ 16,000. ನಂತರ ಏನು ಹೇಳಿದ ಅಂದರೆ, ಈಗ ಕೈ ಪೂರ್ತಿ ಎತ್ತಲಿಲ್ಲ ಅಂತ, ಈಗ ಇಷ್ಟೇ ಎತ್ತುವುದು ಇಲ್ಲಿಂದ, ಮತ್ತೆ ಕೊನೆಗೂ ಅಲ್ಲೇ ಇಲ್ಲ ತೊಡೆ ಮೇಲೇ ಇಟ್ಕೊಂಡ ಕೈ ಸುಮ್ಮನೆ ಹೀಗೆ ಎತ್ತುವುದಷ್ಟೇ. ಭವ ಈಗ ಪೂರ್ತಿ ಹೇಳೋಕ್ಕಾಗಲಿಲ್ಲವಲ್ಲ. ಕೊನೆಗೆ ಭವ ಹೇಳುವಕ್ಕೆ ಆಗಲಿಲ್ಲ. ಇನ್ನೂ ಎಷ್ಟಾಗಿದ್ದರೆ ಸಾವಿರ. ಎಷ್ಟಾಯಿತು ಆಯಿತಾ ಅಂದರೆ ಇನ್ನೂ 1000ನೇ ಆಯಿತಂತೆ. ಅಯ್ಯೋ ಇನ್ನೂ ಇದ್ದಾರೆ 15,000. ಆದ್ದರಿಂದ ಅವರು ಬಾ ಇಷ್ಟೇ ಹೇಳುವುದಂತೆ. ಕೊನೆಗೆ ಕೈ ಎತ್ತಲಿಲ್ಲ ಅಂತೆ, ನೋವು ಬಂತಂತೆ. ಕೈ ಎತ್ತಲಿಲ್ಲ, ಹೀಗೆ ಬಾಯಿಯಿಂದಲೇ ಹೇಳುವುದಷ್ಟೇ. ಭವ ಅಷ್ಟೇ ಹೇಳೋದು. ಹಾಗೆ ಹೇಳುತ್ತಿದ್ದಾರೆ. 16,000 ಮುಗಿಯುವ ಹೊತ್ತಿಗೆ ಎಷ್ಟೊತ್ತಾಯಿತೋ, ಬೆಳಗಿನಿಂದ ಹೋದರೆ ಮಧ್ಯಾಹ್ನವರೆಗೆ ಆಯಿತೋ ಏನು. ಹಾಗೆ ಅವರು ಹೇಳುತ್ತಾರೆ ಹಾಸ್ಯಕ್ಕೋಸ್ಕರ. ಅಂದರೆ ಅಷ್ಟು 16,000 ದರ್ಶನಕ್ಕೆ ಬಂದರಂತೆ. ಏಕೆ? ಶ್ರೀಕೃಷ್ಣನೇ ಸಾಕ್ಷಾತ್ ಪೂಜೆ ಮಾಡಿದ್ದರೆ ಈಗ ನಾವು ದರ್ಶನ ಮಾಡಿಕೊಳ್ಳಬೇಕೆಂದು ಎಲ್ಲರೂ ಬಂದು ದರ್ಶನ ಮಾಡಿಕೊಂಡರು. ಆಯಿತು. ಈಗ ಇದಾದ ನಂತರ ಶ್ರೀಕೃಷ್ಣ ಈಗ ಮಾತಾಡಿಸ್ತಾ ಇದ್ದಾನೆ. ಹರಟೆ ಮಾತಾಡ್ತಾರಲ್ಲ, ಈಗ ನಾವು ಹಿಂದಿಂದೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಏನು? ಕಥಯಾಂಚಕ್ರತುರ್ಗಾಥಾ ಪೂರ್ವಾಂ ಗುರುಕುಲೇ ಸತು. ಇವನು ಬಾಲ್ಯಕಾಲದಲ್ಲಿ ಗುರುಕುಲದಲ್ಲಿ ಬಾಲ್ಯಕಾಲ ಅಂದ್ರೇನು? ಬೃಂದಾವನದಲ್ಲಿದ್ದನ? ಇಲ್ಲ, ಇವನು ಬೃಂದಾವನ ಹುಡುಗ ಅಲ್ಲ.
ಬೃಂದಾವನದಿಂದ ಕಂಸನನ್ನು ಸಂಹಾರ ಮಾಡಿದ ನಂತರ ಎಲ್ಲಿ ಉಜ್ಜಯಿನಿ ಹತ್ತಿರ ಸಾಂದೀಪನಿ ಗುರುಕುಲ ಈಗಲೂ ಇದೆ. ಉಜ್ಜಯಿನಿಗೆ ಊರಿಗೆ ಹೊರಗೆ ಇದೆ ಒಂದು ನದಿ ದಡದಲ್ಲಿ. ಉಜ್ಜಯಿನಿಗೆ ನದಿ ದಡದಲ್ಲಿ ಒಂದು ಏನೋ ಸಣ್ಣದಿದೆ. ಇದೇ ಸಾಂದೀಪನಿ ಗುರುಕುಲ. ಶ್ರೀಕೃಷ್ಣ ಇಲ್ಲೇ ಓದಿಕೊಂಡ ಎಂದು ಹೇಳ್ತಾರೆ. ನಾವಲ್ಲಿ ಹೋಗಿ ನೋಡಿದ್ದೀವಿ. ಉಜ್ಜಯಿನಿಗೆ ಹತ್ತಿರ ಅಂದರೆ ಊರಿಗೆ ಹೊರಗೆ. ಅಲ್ಲಿ ಶ್ರೀಕೃಷ್ಣನಿಗೆ ಜೊತೆಗೆ ಗುರುಕುಲ ವಾಸ ಮಾಡಿ ಆ ಗುರುಗಳ ಜೊತೆಗೆ ಓದಿಕೊಂಡುವಾಗ ಇವನಿದ್ದನಂತೆ. ಇಬ್ಬರು ಸ್ನೇಹಿತರು. ಅದರಿಂದ ನಿನಗೆ ನಮ್ಮ ಗುರುಕುಲದಲ್ಲಿ ನಾವು ಹೇಗಿದ್ದೀವೋ ನಿನಗೆ ನೆನಪಿದೆಯಾ ಎಂದು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾರಿಗೆ? ಕುಚೈಲನಿಗೆ. ಆತ್ಮನೋ ಲಲಿತಾ ರಾಜನ್ ಕರೌ ಗೃಹ್ಯ ಪರಸ್ಪರಂ. ಅದರಿಂದ ಅವ್ರ ಕೈಯನ್ನು ಹಿಡ್ಕೊಂಡು ನೆನಪಿದೆಯಾ ನಾವು ಗುರುಕುಲದಲ್ಲಿದ್ದೀವಿ, ಹೇಗೆ ಆಟ ಆಡ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ನೆನಪಿದೆಯಾ ಎಂದು ಕೇಳಿದನಂತೆ. ಈಗ ಇನ್ನೂ ಹೇಳ್ತಾ ಇದ್ದಾನೆ. ಅಪಿ ಬ್ರಹ್ಮನ್ ಗುರುಕುಲಾತ್ ಭವತಾ ಲಬ್ಧ ದಕ್ಷಿಣಾತ್. ಅಲ್ಲಿ ನೋಡಿ, ಗುರುಕುಲದಲ್ಲಿ ವಿದ್ಯೆ ಮುಗಿಸಿದ ನಂತರ ಗುರುವಿಗೆ ದಕ್ಷಿಣ ಕೊಟ್ಟು ಏನು ಮಾಡ್ತಾರೆ? ತನ್ನ ಗೃಹಸ್ಥನಾಗಬೇಕು. ಆದರೆ ನೀವು ಗುರುಕುಲ ಮುಗಿಸ್ಕೊಂಡು ಹೋದ ನಂತರ, ಗುರುಗಳಿಗೆ ದಕ್ಷಿಣ ಕೊಟ್ಟ ನಂತರ ನೀವು ವಾಪಸ್ ಹೋಗಿ ಏನು ಮಾಡಿದ್ದೀವಿ ಮನೆಗೆ ಹೋಗಿ ಎಂದು ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ಅಪಿಬ್ರಹ್ಮನ್ ಗುರುಕುಲಾತ್ ಭವತಾದ್ ಲಬ್ಧ ದಕ್ಷಿಣಾತ್ ಸಮಾವೃತ್ತೇನ ಧರ್ಮಜ್ಞ ಭಾರ್ಯೋಡ ಸದೃಶೀನವ. ಶಾಸ್ತ್ರ ಹೇಳ್ತದೆ, ಇದು ನಿಯಮ. ಏನು? ಗುರುಕುಲ ಮುಗಿಸ್ಕೊಂಡು ಬಂದ ನಂತರ ಅಲ್ಲಿಂದಲೇ ಗುರುಗಳಿಗೆ ದಕ್ಷಿಣ ಕೊಟ್ಟು ಅನುಮತಿ ತಗೊಂಡು ಬರಬೇಕು. ಅವರ ಆಶೀರ್ವಾದ ಅನುಮತಿ ತಗೊಂಡು ಬಂದು ಗೃಹಸ್ಥನಾಗಬೇಕು. ಸದೃಶೀಂ ಭಾರ್ಯಾಂ ವಿಂದೇತ್ ಎಂದು ಶಾಸ್ತ್ರ ಹೇಳ್ತದೆ. ತನಗೆ ಸದೃಶಿ ಅಂದರೆ ಯೋಗ್ಯನಾದ ಪತ್ನಿಯನ್ನು ಪಡ್ಕೊಂಡು, ಅಂದರೆ ಮದುವೆ ಮಾಡಿಕೊಳ್ಳಬೇಕು ಎಂದು. ಹಾಗೆ ನೀವು ದಕ್ಷಿಣ ಕೊಟ್ಟು ಬಂದ ನಂತರ ಮದುವೆ ಮಾಡಿಕೊಂಡಿದ್ದೀಯಾ ಅಥವಾ ನೀವು ಹಾಗೆ ಇದ್ದಿದ್ದೀಯಾ ನೈಷ್ಠಿಕ ಬ್ರಹ್ಮಚಾರಿ ಎಂದು ಕೇಳ್ತಾ ಇದ್ದಾನೆ. ಪ್ರಾಯೋ ಗೃಹೇಶು ತೇ ಚಿತ್ತಂ ಅಕಾಮವಿಹಿತಂ ತಥಾ. ನಿನಗೆ ಮೊದಲಿನಿಂದಲೂ ವೈರಾಗ್ಯವೇ ಹೆಚ್ಚು. ಅದರಿಂದ ಏನೋ ನೀವು ಮಾಡ್ಕೊಂಡಿಲ್ಲವೋ, ಏನೋ ಬ್ರಹ್ಮಚಾರ್ಯ ಆಗಿಬಿಟ್ಟಿದೆಯೋ. ಏಕೆ? ನಿಮಗೆ ಬಾಲ್ಯಕಾಲದಿಂದಲೇ ನೋಡಿದ್ದೀನಿ, ಮೊದಲಿನಿಂದಲೇ ನಿಮಗೆ ಗುರುಭಕ್ತಿ ಹೆಚ್ಚು, ನಿಮಗೆ ವೈರಾಗ್ಯ ಹೆಚ್ಚು ಆ ಕಾಲದಿಂದಲೇ. ಅದರಿಂದ ತಥಾ ನೈವಾತಿ ಪ್ರೀಯಸೆ ವಿದ್ವಂಧನೇಶು ವಿದಿತಂ ಹಿತೆ. ನಿಮಗೆ ಹಣ ಮೇಲೆ ಅಷ್ಟು ಪ್ರೀತಿ ಇರಲಿಲ್ಲ, ಆಸಕ್ತಿ ಇರಲಿಲ್ಲ. ಮೊದಲು ನಿಮಗೆ ಗುರುಭಕ್ತಿ, ಶಾಸ್ತ್ರ, ಸಾಧನ ಅದೇ ಇತ್ತು. ಗಾಯತ್ರಿ ಜಪ, ಗುರು ಸೇವಾ, ವೇದಾಧ್ಯಯನ ಅದರ ಮೇಲೇ ನಿನ್ನ ರುಚಿ ಹೆಚ್ಚಿತ್ತು. ನಿನಗಿದೇನು ಇರಲಿಲ್ಲ, ಹಣ ಮೇಲೆ ಅಂದರೆ ನಿಮಗೆ ರುಚಿಯೇ ಇರಲಿಲ್ಲ. ಅದರಿಂದ ನೀವು ಗೃಹಸ್ಥನಾಗಿದ್ದೀಯೋ, ಮನೆ ಮಾಡಿ ಸಂಪಾದಿಸ್ಕೊಂಡಿದ್ದೀಯೋ ಏನೂ ಗೊತ್ತಿಲ್ಲ. ನೈವಾತಿ ಪ್ರೀಯಸೆ ವಿದ್ವನ್ ಧನೇಶು ವಿದಿತಂ ಹಿಮೆ. ನನಗೆ ಗೊತ್ತು ನಿನಗೆ ಹಣ ಮೇಲೆ ಅಷ್ಟು ಪ್ರೀತಿ ಇಲ್ಲ, ರುಚಿ ಇಲ್ಲ ಎಂದು ನನಗೆ ಗೊತ್ತು. ಅವನು ಬಂದಿದ್ದನೇ ಪತ್ನಿ ಕಳಿಸಿದ್ದರೆ ಏನು ಹಣ ಇಲ್ಲ ಎಂದೇ ಬಂದ. ನನಗೆ ಗೊತ್ತು ನಿನಗೆ ಹಣ ಅಂದರೆ ಏನು ಇಷ್ಟವಿಲ್ಲ, ನೀವೇ ಹೇಳಿಬಿಟ್ರೆ ಏನಾಗಲಿ ಗತಿ. ಅವನು ಬಂದಿದ್ದ ಏನಾದರೂ ಕೊಡ್ತಾನೆ ಎಂದು ಭಿಕ್ಷುಕರಾಗಿ ಬಂದ. ನಿಮಗೇನು ಹಣ ಮೇಲೆ ನಿಮಗೆ ರುಚಿಯೇ ಇಲ್ಲ, ನಿಮಗೆಲ್ಲ ಆಸಕ್ತಿಯೇ ಇಲ್ಲ. ಒಬ್ಬನು ಹಸಿವಾಗಿದ, ಹಸಿವಾಯಿತು, ಊಟ ಸಿಗಲಿಲ್ಲ ಎಂದು ಬಂದ. ನಿಮಗೆ ಊಟ ಆಗಿರಬಹುದು, ಈವರೆಗೆ ತುಂಬ ಹೊತ್ತಾಯಿತು, ಊಟ ಆಗೇ ಇರಬಹುದು. ನೋಡ್ತಾರೆ, ಟೈಮ್ ನೋಡಿದರೆ ಅಯ್ಯೋ ಎಲ್ಲ 12ಕ್ಕೆ ಆಗಿಬಿಡ್ತದಲ್ಲ, ನೀವು ಊಟ 12 ನೋಡಿ 2 ಆಗ್ತಾ ಇದೆ, ನೀವು ಯಾವಾಗಲೂ ಊಟ ಮಾಡಿರ್ಬೋದು ಎಂದು ಹೇಳಿಬಿಟ್ರೆ ಅವ್ರೇನು ಹೇಳಬೇಕಪ್ಪ? ಅವನಿಗೆ ಊಟ ಆಗಲಿಲ್ಲ ಎಂದು ತಿನ್ನುವುದಕ್ಕೆ ಏನಾದರೂ ಕೊಡ್ತಾರಾ ಎಂದು ಬಂದ. ಇವನು ಹೇಳ್ತಾನೆ ಊಟ ಆಗಿರಬಹುದು ಎಂದು ಹೇಳಿದರೆ. ಹಾಗೆ ಶ್ರೀಕೃಷ್ಣ ಹೇಳ್ದ, ನಿನಗೆ ಮೊದಲಿನಿಂದ ಹಣ ಮೇಲೆ ಆಸಕ್ತೇ ಇರಲಿಲ್ಲ, ಸಂಪದ ಧನ ಅಂದರೆ ನಿಮಗೆ ಆಸಕ್ತೇ ಇರಲಿಲ್ಲ. ಧನಕ್ಕೇನು ಹೇಳ್ತಾರಪ್ಪ? ಸಂಪದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ? ಸಂಪತ್ತೇ ಹೇಳ್ತಾರೆ. ಧನ ಅಂದರೆ ಕನ್ನಡದಲ್ಲಿ ಇನ್ನೊಂದು ಧನ ಆಗ್ತದೆ. ಧನಂ ಅಂದರೆ ಈ ಧನ, ಸಂಸ್ಕೃತ ಧನ. ಕನ್ನಡ ಧನ ಅಂದರೆ ಹಸುಗಳಾಗ್ತವೆ ಅಲ್ಲವೇ? ಆ ಧನ ಬೇರೆ. ನಾನು ಹೇಳುತ್ತಿದ್ದು ಧನಂ ಸಂಸ್ಕೃತ ಧನ. ಓಕೆ. ನೈವಾತಿ, ನಿಮಗೆ ಅತಿಶಯವಾಗಿ ಹಣ ಮೇಲೆ ಪ್ರೀತಿ ಏನು ನಿನಗಿರಲಿಲ್ಲ, ಗೊತ್ತು ನನಗೆ. ಧನೇಶು ವಿದಿತಂ ಹಿಮೆ, ನನಗೆ ಗೊತ್ತು. ಕೇಚಿತ್ ಕುರ್ವಂತಿ ಕರ್ಮಾಣಿ ಕಾಮೈರಹತ ಚೇತಸಃ. ಕೆಲವರು ನಿಷ್ಕಾಮವಾಗೇ ಕರ್ಮ ಮಾಡ್ತಾರೆ, ಕರ್ಮಯೋಗಿಗಳು. ಯಾವ ಹಣ ಮೇಲೆ ಆಸಕ್ತಿ ಇಲ್ಲದೆ, ಸಂಪದ ಮೇಲೆ ಇಲ್ಲದೆ, ನಿಷ್ಕಾಮವಾಗಿ ಭಗವಂತನ ಪ್ರೀತಿಗಾಗಿ ತನ್ನ ನಿತ್ಯ ಕರ್ಮಗಳನ್ನು ಯಜ್ಞ, ಯಾಗ, ಪೂಜಾ ಮಾಡ್ತಾ ಜೀವಿಸ್ತಾರೆ. ಕೇಚಿತ್ ಕುರ್ವಂತಿ ಕರ್ಮಾಣಿ ಕಾಮೈರಹತ ಚೇತಸಃ ತ್ಯಜಂತಃ ಪ್ರಕೃತಿರ್ದೇವೀರ್ ಯಥಾಹಂ ಲೋಕ ಸಂಗ್ರಹಂ. ಈ ಪ್ರಕೃತಿ ಅಂದರೆ ಈ ದೇಹ, ಪ್ರಪಂಚ, ನಾಮರೂಪ ಮೇಲೆ ಆಸಕ್ತಿ ಬಿಟ್ಟು ಕೇವಲ ನಿಷ್ಕಾಮವಾಗಿ ನಾನು ಹೇಗೆ
ಕರ್ಮ ಲೋಕಾನುಗ್ರಹವಾಗಿ ಕರ್ಮ ಮಾಡ್ತಾ ಇದ್ದೀನೋ ಶ್ರೀಕೃಷ್ಣ ಅಷ್ಟೇ ಲೀಲಾರೂಪವಾಗೇ ಮಾಡ್ತಾನೆ. ಹಾಗೆಯೇ ಕೆಲವರು ಸಾಧಕರು ಹಾಗೆ ಮಾಡ್ತಾರೆ. ಕಚ್ಚಿತ್ ಗುರುಕುಲೇವಾ ಸಂಬ್ರಹ್ಮನ್ ಸ್ಮರಸಿ ನೌ ಯತಃ. ಅದರಿಂದ ನಾವಿಬ್ಬರೂ ಗುರುಕುಲದಲ್ಲಿರುವಾಗ ಏನಾಯಿತೋ ಏನೇನು ಮಾಡಿದ್ದೀವೋ ನಿನಗೆ ನೆನಪಾಗ್ತದೆ, ಯಾವಾಗಲ್ಲಿ ನೆನಪಿಸ್ಕೊಂಡಿದ್ದೀಯಾ ಹೇಳ್ತಾನೆ. ದ್ವಿಜೋ ವಿಜ್ಞಾಯ ವಿಜ್ಞೇಯಂ ತಮಸಪ್ಪಾರಮಶ್ನುತೆ. ಓಕೆ, ಸವೈ ಸತ್ಕರ್ಮಣೋ ಸಾಕ್ಷಾತ್ ದ್ವಿಜಾತೇರಿಹ ಸಂಭವ. ನೋಡಿ, ಪೂರ್ವಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿಕೊಂಡರೆ ವೇದಾಧ್ಯಯನ ಮಾಡುವುದು, ಗುರು ಸೇವೆ ಮಾಡುವುದು, ಇದೆಲ್ಲ ಪುಣ್ಯ. ಬ್ರಾಹ್ಮಣನಾಗಿ ಹುಟ್ಟುವುದು ಅಂದರೆ ಪುಣ್ಯ. ಏಕೆ ಅಂದರೆ ವೇದಾಧ್ಯಯನ ಮಾಡುವುದು, ಗುರು ಸೇವೆ ಮಾಡುವುದು, ತಪಸ್ಸು ಉಪವಾಸ ಮಾಡುವುದಕ್ಕೆ ಅವಕಾಶ. ಬ್ರಾಹ್ಮಣನಾಗಿ ಹುಟ್ಟುವುದು ಅಂದರೆ ಅರ್ಥವೇನು? ಹೆಚ್ಚಿನ ಪುಣ್ಯ. ಹೆಚ್ಚಿನ ಪುಣ್ಯ ಏತಕ್ಕೆ? ಭಗವತ್ ಪ್ರಾಪ್ತಿಗೆ. ಯಜ್ಞ ಮಾಡುವುದು, ಪೂಜೆ ಮಾಡುವುದು, ಸೇವೆ ಮಾಡುವುದು, ಉಪವಾಸ ಮಾಡುವುದು, ತಪಸ್ಸು ಮಾಡುವುದಕ್ಕೆ ಅವಕಾಶ. ಬ್ರಾಹ್ಮಣನಾಗಿ ಹುಟ್ಟುವುದು ಏತಕ್ಕೆ? ತಪಸ್ಸು ಮಾಡುವುದಕ್ಕೆ. ಪುಣ್ಯ ಹೆಚ್ಚಿದ್ದರೆ ತಪಸ್ಸು ಮಾಡಲಿಕ್ಕಾಗುತ್ತದೆ, ಇಲ್ಲದಿದ್ದರೆ ಆಗಲ್ಲ. ಪುಣ್ಯ ಹೆಚ್ಚಿಲ್ಲದಿದ್ದರೆ ಏನು ಭೋಗ ವಸ್ತುಗಳು ಸಿಗ್ತವೆ. ಪುಣ್ಯ ಹೆಚ್ಚಿರುವವನಿಗೆ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಗುರುಕುಲದಲ್ಲಿ ವಾಸ, ಗುರುಗಳ ಸೇವೆ ಮಾಡುವುದು, ವೇದವನ್ನು ಕಲಿಯುವುದು, ತಪಸ್ಸು ಮಾಡುವುದು, ಇದಕ್ಕೆ ತುಂಬ ಪುಣ್ಯ ಬೇಕು, ಎಲ್ಲರಿಂದ ಆಗಲ್ಲ. ಅದರಿಂದ ನೀವು ಪುಣ್ಯಾತ್ಮರಾಗುವುದರಿಂದ ನವೈ ಸತ್ಕರ್ಮಣಾಂ ಸಾಕ್ಷಾತ್ ದ್ವಿಜಾತೇರಿಹ ಸಂಭವ. ಅದರಿಂದ ದ್ವಿಜಾತಿಯಾಗಿ ಹುಟ್ಟಬೇಕಂದರೆ, ಬ್ರಾಹ್ಮಣರಾಗಿ ಹುಟ್ಟಬೇಕಂದರೆ ಎಷ್ಟು ಹಣ ಪುಣ್ಯ ಬೇಕು? ಆದ್ಯೋಂಗ ಯತ್ರಾಶ್ರಮಿಣಾಂ ಯಥಾಹಂ ಜ್ಞಾನದೋ ಗುರು ನನ್ವರ್ಥ ಕೋವಿದ ಬ್ರಹ್ಮನ್ ವರ್ಣಾಶ್ರಮ ಬತಾಮಿಹ ಏಮಯ ಗುರುಣಾ ವಾಚ ತರಂತ್ಯಂಜೋ ಭವರ್ಣವಂ. ಅದರಿಂದ ಅಂಥ ಪುಣ್ಯಾತ್ಮರು ಕೇವಲ ಗುರು ಸೇವೆ ಮಾಡಿ ಕೇವಲ ಭಗವದ್ಭಕ್ತಿಯಿಂದಲೇ ಜೀವಿಸಿರುವವರು ಅವರು ಭಗವತ್ ಪ್ರಾಪ್ತಿಯನ್ನೇ ಪಡ್ಕೊಳ್ತಾರೆ. ಅದಕ್ಕೆ ಎಷ್ಟೋ ಪೂರ್ವಜನ್ಮ ಪುಣ್ಯ ಇದ್ದರೆ ಆಗುತ್ತದೆ, ಎಲ್ಲರಿಂದ ಆಗಲ್ಲ. ಈ ಕಾಲದಲ್ಲಿ ಎಲ್ಲರಿಗೆ ವಿದ್ಯಾ 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 ಎಂದು ಎಲ್ಲರಿಗೂ ಹೇಳಿಬಿಡ್ತೀವಿ. ಆ ಕಾಲದಲ್ಲಿ ಎಲ್ಲರಿಗೂ ಇಲ್ಲ. ಏಕೆ? ವಿದ್ಯಾ ಅಂದರೆ ದೊಡ್ಡತ, ತಪಸ್ಸು. ವಿದ್ಯೆ ಎರಡೂ ಇರುತ್ತದೆ. ಲೌಕಿಕ ವಿದ್ಯೆ ಒಂದು, ಆಧ್ಯಾತ್ಮಿಕ ವಿದ್ಯೆ ಒಂದು. ಆಧ್ಯಾತ್ಮಿಕ ವಿದ್ಯೆ ಎಲ್ಲರಿಗೂ ಆಗಲ್ಲ, ಎಲ್ಲರಿಗೆ ಅಷ್ಟು ಯೋಗ್ಯತೆ ಇರಲ್ಲ. ಅದರಿಂದ ಪುಣ್ಯಾತ್ಮರೇ ಆ ತಪಸ್ಸು, ಆ ಗುರು ಸೇವಾ ಮಾಡ್ತಾರೆ. ಮಿಕ್ಕ ಜನರು ಲೌಕಿಕ ವಿದ್ಯೆ ಪಡ್ಕೊಳ್ತಾರೆ, ಸಂಪಾದನಾ, ಭೋಗ, ಮನೆ ಕಟ್ಕೊಳ್ಳೋದು, ಈಗ ಅದರಲ್ಲೇ ಇರ್ತಾರೆ, ಅವ್ರಿಗೆ ಅದೇ ಇಷ್ಟ. ಇಲ್ಲಿ ಹೇಳುವ ವಿದ್ಯೆ ಏನೆಂದರೆ ಎಲ್ಲರಿಗಾಗಲ್ಲ. ಯಾರಿಗೆ ನಿಜವಾದ ವೈರಾಗ್ಯ ಇರುತ್ತದೋ ಅವರೇ ವೇದಾಧ್ಯಯನ ಮಾಡುವುದು, ಗುರು ಸೇವೆ ಮಾಡುವುದು, ಅಲ್ಲಿರುವುದು, ಆ ತಪಸ್ಸು ಆಗುತ್ತದೆ. ಈ ಕಾಲದಲ್ಲಿ ಎಲ್ಲರಿಗೂ ಗುರುಕುಲ ಮಾಡೋಣ, ಎಲ್ಲರಿಗೂ ಗುರುಕುಲ ಮಾಡಿದರೆ ಅದು ಕತ್ತೆಗಳ ಕೊಟ್ಟಿಗೆ ಆಗಿಬಿಡ್ತದೆ ಗುರುಕುಲ. ಅದು ಗುರುಕುಲ ಆಗಲ್ಲ. ಏಕೆ? ಎಲ್ಲರೂ ಬಂದುಬಿಟ್ರೆ ಎಲ್ಲರಿಗೂ ಯೋಗ್ಯತೆ ಇದೆಯೇನು? ಅದಕ್ಕೆ ತಪಸ್ಸು ಬೇಕು. ಎಲ್ಲರಿಗೂ ತಪಸ್ಸು ಆಗ್ತದೆ? ಆಗಲ್ಲ. ಆದ್ದರಿಂದ ಆ ಕಾಲದಲ್ಲಿ ಹೇಳಿದ್ದು ಪುಣ್ಯಾತ್ಮರಿಗೆ. ಎಲ್ಲರಿಗೆ ಏಕೆ ಕೊಟ್ಟಿಲ್ಲ ಅಂದರೆ ದೊಡ್ಡ ತಪಸ್ಸಪ್ಪ, ತಪಸ್ಸು ಎಲ್ಲರಿಂದ ಆಗಲ್ಲ, ಅದಕ್ಕೋಸ್ಕರ ಲೌಕಿಕ ಕೊಟ್ಟರು. ಲೌಕಿಕ ವಿದ್ಯೆಗಳು ಪಡ್ಕೊ. ವೃತ್ತಿವಿದ್ಯೆಯಿಂದ ಸಂಪಾದನ. ವೃತ್ತಿವಿದ್ಯೆ ಲೌಕಿಕ ವಿದ್ಯೆ. ಲೌಕಿಕ ವಿದ್ಯೆಯಿಂದ ಸಂಪಾದನೆ ಬರುತ್ತದೆ. ಇದು ಆಧ್ಯಾತ್ಮಿಕ ವಿದ್ಯೆಯಿಂದ. ವೇದವಿದ್ಯೆ ಸಂಪಾದನ ವಿದ್ಯೆ ಅಲ್ಲ. ವೇದವನ್ನು ಓದುವುದು, ಗುರುಕುಲದಲ್ಲಿರುವುದು, ಗುರುಸೇವೆ ಮಾಡುವುದರಿಂದ ಇದು ಸಂಪಾದನಕ್ಕೋಸ್ಕರ ಆಗುವ ವಿದ್ಯೆ ಅಲ್ಲ. ಇದು ಆಧ್ಯಾತ್ಮಿಕ ಸಾಧನಕ್ಕೋಸ್ಕರ ಮಾಡುವುದು. ವೇದಾಧ್ಯಯನ ಆಧ್ಯಾತ್ಮಿಕ ಸಾಧನಕ್ಕೋಸ್ಕರ. ಆ ಲೌಕಿಕ ವಿದ್ಯೆಗಳು ಸಂಪಾದನಕ್ಕೋಸ್ಕರ. ಮಿಕ್ಕ ಯಾವುದೇ ವಿದ್ಯೆ ಆಗಲಿ ಸಂಪಾದನೆ. ಏಕೆ? ಅದು ಯಾವುದೋ ಲೌಕಿಕ ವಿದ್ಯೆ ಅಂದರೆ ವೃತ್ತಿ. ಯಾವುದೋ ವೃತ್ತಿಯಿಂದ ಸಮಾಜಕ್ಕೆ ಉಪಯೋಗವಾಗ್ತದೆ ಅಲ್ಲವೇ? ಯಾವುದೇ ಒಂದು ಕುಂಬಾರ ಏನೋ ಹೇಳ್ತಾರಲ್ಲ, ಬಗೆ ಬಗೆ ವೃತ್ತಿಗಳು. ಆ ವೃತ್ತಿಯಿಂದ ಸಮಾಜಕ್ಕೇನೋ ಮಾಡ್ತಾರೆ, ಸಂಪಾದನೆ ಆಗುತ್ತದೆ. ವೇದದಿಂದ ಏನು ಸಂಪಾದನೆ ಮಾಡೋಕ್ಕಾಗ್ತದೆ? ವೇದ ನಿತ್ಯ ಭಗವಂತನ ಸೇವಾ, ನಿತ್ಯ ಭಗವಂತನ ಆರಾಧನೆ, ಅದು ಸಂಪಾದನೆ ಅಲ್ಲ. ಅದೇ ಭಗವಂತನ ಸೇವೆ ಮಾಡುತ್ತಾ ಇರುವುದು ಅದೊಂದು ಆಧ್ಯಾತ್ಮಿಕ ಸಾಧನೆ. ಆದ್ದರಿಂದ ಪುಣ್ಯಾತ್ಮರೇ ಬ್ರಾಹ್ಮಣರಾಗಿ ಹುಟ್ಟುತ್ತಾರೆ. ವೇದ ಗುರುಕುಲ, ವೇದಾಧ್ಯಯನ, ಗುರು ಸೇವಕ್ಕೆ ಅವಕಾಶ ಸಿಗ್ತದೆ. ಏಕೆ? ತಪಸ್ಸು ಎಲ್ಲರಿಂದ ಆಗಲ್ಲ. ಭೋಗ ಬಿಡುವುದು ಎಲ್ಲರಿಂದ ಆಗಲ್ಲ. ಈ ಕಾಲದಲ್ಲಿ ನೋಡಿ, ಎಲ್ಲರೂ ವಿದ್ಯೆ ಏಕೆ? ಎಲ್ಲರೂ ಶಾಲೆಗೆ ಹೋಗ್ತೀವಿ, ನಾವು ಹೋಗ್ತೀವಿ, ಎಲ್ಲರೂ ಕಳಿಸ್ತಾ ಇದ್ದಾರೆ. ಏಕೆ? ನಂತರ ದೊಡ್ಡ ಇಂಜಿನಿಯರ್, ಡಾಕ್ಟರ್ ಆಗ್ತಾನೆ. ಅಷ್ಟೇ, ಹಣಗೋಸ್ಕರನೇ ಶಾಲೆಗೆ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಆ ಕಾಲದಲ್ಲಿ ಎಲ್ಲರಿಗೂ ಏಕಿಲ್ಲ ಅಂದರೆ ಎಲ್ಲರಿಗಿಲ್ಲುವ ವಿದ್ಯೆ ಅಲ್ಲ ಅದು ತಪಸ್ಸಿನ ವಿದ್ಯೆ, ಅದು ಆಧ್ಯಾತ್ಮಿಕ ವಿದ್ಯೆ, ಅದು ಸಂಪಾದನೆ ಅಲ್ಲ. ಲೌಕಿಕ ಸಂಪಾದನೆ ಮಾಡುವ ವಿದ್ಯೆ ಅಲ್ಲ. ಲೌಕಿಕ ಸಂಪಾದನೆ ಮಾಡುವ ವಿದ್ಯೆ ಅದು ಬೇರೆ. ಆ ವಿದ್ಯೆಗೋಸ್ಕರ ಪಡ್ಕೋ, ಆ ವಿದ್ಯೆ ಬೇಕಂದರೆ ಪಡ್ಕೋ, ಅದು ಬೇರೆ. ಇದು ತಪಸ್ಸು. ಇದಕ್ಕೆ ಪುಣ್ಯಾತ್ಮರೇ ಬೇಕು, ಎಲ್ಲರಾಗಲ್ಲ. ಆದ್ದರಿಂದ ಪುಣ್ಯಾತ್ಮರೇ ತಪಸ್ಸು ಮಾಡ್ತಾರೆ. ಪುಣ್ಯಾತ್ಮರೇ ಬ್ರಾಹ್ಮಣರಾಗಿ ಹುಟ್ಟುತ್ತಾರೆ. ಬ್ರಾಹ್ಮಣರ ಜೀವನ ತಪಸ್ಸುಗೋಸ್ಕರನೇ ಇದೆ. ಶಾಸ್ತ್ರ ಹೇಳ್ತದೆ, ಈ ಜನ್ಮದಲ್ಲಿ
ಕಠೋರವಾದ ತಪಸ್ಸು ರೂಪವಾಗಿ ಜೀವಿಸುವುದು, ಶರೀರ ಬಿಟ್ಟ ನಂತರ ಸದ್ಗತಿ ಪಡ್ಕೊಳ್ಳುವುದು. ಅದಕ್ಕೋಸ್ಕರನೇ ಬ್ರಾಹ್ಮಣನಾಗಿ ಹುಟ್ಟಿದ. ಬ್ರಾಹ್ಮಣನಾಗಿ ಹುಟ್ಟಿದ್ದು ಸಂಪಾದನೆಗೋಸ್ಕರ ಅಲ್ಲ, ಲೌಕಿಕ ಭೋಗಕ್ಕೋಸ್ಕರ ಅಲ್ಲ. ಆದ್ದರಿಂದ ಇಹಲೋಕ ಜೀವನವೆಲ್ಲ ಅತ್ಯಂತ ಕಠೋರ ಜೀವನ, ಕಠಿಣವಾದ ಜೀವನ ಜೀವಿಸ್ತಾನೆ ತಪಸ್ಸು ರೂಪವಾಗಿ. ನಂತರ ಶರೀರ ಬಿಟ್ಟ ನಂತರ ಸದ್ಗತಿ. ಅದಕ್ಕೋಸ್ಕರನೇ ಬ್ರಾಹ್ಮಣ ಜೀವನ ಇದೆ. ಅದು ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ. ನನ್ವರ್ಥಕೋವಿದ ಬ್ರಹ್ಮನ್, ಅರ್ಥಕೋವಿದರ ಅಲ್ಲ, ಹಣ ಸಂಪಾದನಕ್ಕೋಸ್ಕರ ಅಲ್ಲ ವೇದವಿದ್ಯೆ. ಆದ್ದರಿಂದ ಗುರುಕುಲಕ್ಕೆ ಈಗ ಹೇಳ್ತಾರೆ ನಾವೇಕೆ ಓದಬಾರದು, ನೀವೇಕೆ ತಪಸ್ಸು ಮಾಡಬೇಕಪ್ಪ, ಮಾಡ್ತೀಯಾ? ಎಲ್ಲ ಬಿಟ್ಟು ಭಿಕ್ಷುಕರಾಗಿ ಜೀವಿಸಬೇಕು. ಅಮ್ಮೋ ಆಗಲ್ಲ, ನಮಗೆ ಸಂಪಾದನೆ ಬೇಕು. ಸಂಪಾದನೆ ಅಂದರೆ ಗುರುಕುಲಕ್ಕೆ ಆಧುನಿಕ ವಿದ್ಯೆ ಪಡ್ಕೋ ಸಾಕು. ವೇದವಿದ್ಯೆ ಏಕೆ ನಿನಗೆ? ನೋಡಿ ಏನು ಮಾತಾಡ್ತಾ, ವಿದ್ಯೆ ಅಂದರೆ ಸಾಕು, ಆಧುನಿಕ ವಿದ್ಯೆ ಅಂದ್ಕೊಂಡು ಬಿಟ್ಟರು. ನಮಗೇಕೆ ಇಲ್ಲ, ನಿಮಗೇಕೆ ಇಲ್ಲ ಅಂದರೆ ನಿಮಗಿಟ್ಟರೆ ಭಿಕ್ಷುಕನಾಗಬೇಕು. ಅಮ್ಮೋದಾಗಲ್ಲ, ಆಗಲ್ಲ ಅಂದರೆ ಲೌಕಿಕ ವಿದ್ಯೆ ಪಡ್ಕೋ, ನಂತರ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಅಮೆರಿಕಕ್ಕೆ ಹೋಗಿ ಬೇಕಾದಷ್ಟು ಸಂಪಾದನೆ ಮಾಡ್ಬೋದು ಅಲ್ಲವೇ? ಇದು ಡಾಕ್ಟರ್ ಅಲ್ಲ, ಇಂಜಿನಿಯರಿಂಗ್ ಅಲ್ಲ ವೇದವಿದ್ಯೆ ಅಂದರೆ. ಇದರಿಂದ ಸಂಪಾದನೆ ಏನಾಗಲ್ಲ. ಇದು ಸಂಪಾದನೆಗೋಸ್ಕರ ಅಲ್ಲ. ಜನರು ತಾವು ಏನೋ ದಕ್ಷಿಣ ಕೊಡ್ತಾರೆ, ಆ ದಕ್ಷಿಣದಿಂದ ಜೀವಿಸಬೇಕು ಅಷ್ಟೇ ಹೊರತು ಅದೇನು ದೊಡ್ಡ ಸಂಪಾದನೆ ಅಲ್ಲ. ಆಯಿತಾ? ನನ್ವರ್ಥಕೋವಿದ ಬ್ರಹ್ಮನ್ ವರ್ಣಾಶ್ರಮವತಾಮಿಹನ್ ಏಮಯ ಗುರುನಾವಾಚ ತರಂತ್ಯಂಚೋ ಭವರ್ಣವಂ. ಹೀಗೆ ಗುರುಗಳಿಗೆ ಸೇವೆ ಮಾಡಿ, ವೇದಾಧ್ಯಯನ ಮಾಡಿ ತಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ, ಲೋಕಕ್ಕೆ ಅನುಗ್ರಹ ಮಾಡ್ತಾರೆ. ಇದು ತಪೋಬಲ, ಮಂತ್ರಬಲ, ಮಂತ್ರಶಕ್ತಿ, ಭಗವತ್ ಶಕ್ತಿ. ಅದಕ್ಕನುಗುಣವಾಗಿ ಜೀವಿಸ್ತಾರೆ, ಲೋಕಕ್ಕೆ ಅನುಗ್ರಹ ಮಾಡ್ತಾರೆ. ಅಷ್ಟೇ ಅವರದ್ದು ಜೀವನ. ಇದರಿಂದ ಸಂಸಾರ ಸಾಗರವನ್ನು ದಾಟುತ್ತಾರೆ ಹೀಗೆ ಮಾಡಿ. ಇದು ದಾಟಬೇಕಂದರೆ ಎಷ್ಟೋ ಪುಣ್ಯ ಬೇಕು, ಎಲ್ಲರಿಗೂ ಆಗಲ್ಲ. ನಾಹಮಿಜ್ಜಾ ಪ್ರಜಾತಿಭ್ಯಾಂ ತಪಸೋಪಶಮೇನವ ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯಾಯತ. ನೋಡಿ, ಭಗವತ್ ಪ್ರಾಪ್ತಿ ಆಗಬೇಕಂದರೆ ಭಗವಂತನನ್ನು ಸಂತುಷ್ಟಿಗೊಳಿಸಬೇಕು. ಭಗವತ್ ಸೇವೆ ಹೇಗೆ? ನಾನು ಯಜ್ಞದಿಂದ ಸಂತೋಷ ಪಟ್ಕೊಳ್ಳಲ್ಲ. ಭಗವಂತ ಹೇಳ್ತಾ ಇದ್ದಾನೆ, ನಾನು ಯಜ್ಞದಿಂದ ದೊಡ್ಡ ಏಕೆ ಯಜ್ಞ ಮಾಡಬೇಕಂದ್ರೆ ಹಣ ಬೇಕು. ಹಣವಂತರೇ ಯಜ್ಞ ಮಾಡೋಕ್ಕಾಗುತ್ತದೆ, ಎಲ್ಲರಿಂದ ಆಗಲ್ಲ. ಆದ್ದರಿಂದ ದೊಡ್ಡ ಯಜ್ಞ ಬೇಕು ಅಂದರೆ ತುಂಬ ಹಣ ಬೇಕು. ಅಷ್ಟು ಹಣ ತಗೊಂಡು ಬಂದು ದೊಡ್ಡ ಯಜ್ಞ ಮಾಡಿದ್ದರೆ ಕೀರ್ತಿ ಬರುತ್ತದೆ, ಹಣ ಬರುತ್ತದೆ, ಜನರು ಬರುತ್ತಾರೆ ಅಲ್ಲವೇ? ಅಂಥ ದೊಡ್ಡ ಯಜ್ಞಗಳು ಮಾಡಿದ್ದರೆ ನಾನೇನು ಸಂತೋಷ ಪಡ್ಕೊಳ್ಳಲ್ಲ. ಅಂದರೆ ಭಗವಂತನೇ ಪ್ರೀತಿ ಆಗಬೇಕಂದ್ರೆ, ಭಗವಂತನ ಪ್ರಸನ್ನಗೊಳ್ಳಬೇಕಾದ್ರೆ ಏನು ಬೇಕು? ಹಣ, ಯಜ್ಞಗಳು, ಪೂಜೆಗಳು ದೊಡ್ಡದು ಮಾಡಿದ್ದರೆ, ತುಂಬ ಖರ್ಚು ಮಾಡಿದ್ದರೆ ಏನು ಮಾಡ್ತಾರೆ? ಈ ಕಾಲದಲ್ಲಿ ಸ್ಫಟಿಕ ಲಿಂಗ ಅಲ್ಲ, ಪಾದರಸ ಲಿಂಗ ಇಟ್ಕೊಳ್ತಾರೆ. ನೀವೇನು ಹೇಳ್ತಾರೆ? ಪಾದರಸ ಹೇಳ್ತಾರೆ. ಪಾದರಸ ಲಿಂಗ ಇಟ್ಕೊಳ್ಳಬೇಕಂತೆ. ಅದಕ್ಕೆ ರತ್ನಗಳಿರಬೇಕಂತೆ, ಇನ್ನು ಚಿನ್ನದ ಆಭರಣಗಳಿರಬೇಕಂತೆ. ಭಕ್ತರಿಂದ ತರಿಸ್ತಾರೆ, ಇದು ನೋಡಿ ಚಿನ್ನದ ಲಿಂಗ ಇದೆ, ಅದಕ್ಕೆ ಹಾಗಿದೆ, ಇದಕ್ಕೆ ಹೀಗಿದೆ ಎಂದು ಅದೊಂದು ದೊಡ್ಡ ಅದು ಮಾಡಿಬಿಟ್ಟರೆ ಆ ಮಂದಿರಕ್ಕೆ ರಕ್ಷಣೆ ಬೇಕು, ರಾತ್ರಿಯೆಲ್ಲ ಸೆಕ್ಯೂರಿಟಿ ಬೇಕು ಅಲ್ಲವೇ? ಇಲ್ಲಿ ಚಿನ್ನದ ಕವಚ ಇಟ್ಟಿದ್ದರಿಂದ ಇದು ಬಾಗಿಲು ಬೇಕೆಂದು ಮಾಡಿದ್ದಾರೆ. ಏಕೆ? ಆ ಚಿನ್ನದ ರಕ್ಷಣೆ. ಬೆಳ್ಳಿ ಕವಚ ಇಟ್ಟರೆ ಇದು ರಕ್ಷಣೆ ಬೇಕಾಗ್ತದೆ. ಇದು ಸರಿಯಾಗಿ ಲಾಕ್ ಮಾಡದಿದ್ದರೆ ಮತ್ತೆ ಕಷ್ಟ. ಆದ್ದರಿಂದ ಅಲ್ಲಿಂದ ಅದಿಟ್ಟರು ನೋಡಿ, ಆ ಕ್ಯಾಮರಾ ಇದೆ ನೋಡಿ, ಆ ಕ್ಯಾಮರಾ ಇಟ್ಟರು, CCTV ಮರಿಗಿದೆಲ್ಲ ದೊಡ್ಡದೊಂದು ರಾಜನ ಕೆಲಸ ಆಗುತ್ತದೆ ಅಲ್ಲವೇ? ಅದಕ್ಕೋಸ್ಕರ ಹಣವಂತರೇ ಮಾಡ್ತಾರೆ, ಎಲ್ಲರಿಂದ ಆಗಲ್ಲ. ನಮ್ಮ ಜನರು ಹಾಗಿದೆ ಹೀಗಿದೆ ಎಂದು ಆಶ್ರಮಗಳು, ಮಂದಿರಗಳಂದರೆ ಏನಪ್ಪ ಚಿನ್ನದ ಬಿಟ್ಟು ಮಣ್ಣಿನ ಲಿಂಗ ಇಟ್ಕೊಂಡರೆ, ಮೃತ್ತಿಕಾ ಲಿಂಗ, ಮರಳು ಲಿಂಗ ಪೂಜೆ ಮಾಡಿದರೆ ಭಗವಂತ ಮೆಚ್ಚಲ್ವ? ಚಿನ್ನದ ಲಿಂಗವೇ ಬೇಕಾ? ಪಾದರಸ ಲಿಂಗ ಬೇಕಾ? ಅದಕ್ಕೆ ಚಿನ್ನದ ಆಭರಣವೇ ಬೇಕು. ರತ್ನ ಅಂದರೆ ಗೊತ್ತಾ? ಅದೇನು ಹೇಳ್ತಾರೆ? ಹಸಿರು ಅಲ್ಲ, ಹಸಿರು ಪಚ್ಚ, ಅದು ಹಸಿರು ರತ್ನದಿಂದಲೇ ಲಿಂಗ ಮಾಡ್ತಾರೆ. ಅದಕ್ಕೆ ಎಷ್ಟು ಕೋಟಿ ಬೇಕಾಗ್ತದಪ್ಪ. ಇವರು ಎಲ್ಲರೂ ಭಕ್ತರಿಂದ ತಂದು ಒಂದು 50 ಲಕ್ಷ ತಂದು ಇಷ್ಟು ದಪ್ಪ ಲಿಂಗ ಮಾಡ್ತಾರೆ. ಇದನ್ನು ನೋಡ್ಲಿಕ್ಕೆ ಎಲ್ಲರೂ ಹೋಗ್ತಾರೆ. ಅವ್ರ ಲಿಂಗವನ್ನು ನೋಡಲಿಕ್ಕೆ ಹೋಗ್ತಾ ಇಲ್ಲ, ರತ್ನ ಇದೆ ಎಂದು ನೋಡಬೇಕು. ಜನರಿಗೆ ಚಿನ್ನದ ಲಿಂಗ ಇದ್ದರೆ ಹೆಚ್ಚು ಭಗವಂತನಿರುತ್ತಾನ. ನನಗೂ ಪಾದರಸ ಲಿಂಗ ಇದ್ದಂತೆ ಅವರ ಆಶ್ರಮದಲ್ಲಿ, ಅವರು ಶ್ರೀಕೃಷ್ಣನ ವಿಗ್ರಹ ಮಾಡಿದ ಚಿನ್ನದ ವಿಗ್ರಹ, ನಾವೆಲ್ಲ ನೋಡ್ತೀವಿ. ಶ್ರೀಕೃಷ್ಣಂದು ಪೇಪರ್ ಶ್ರೀಕೃಷ್ಣ, ಕಲ್ಲಿನ ಶ್ರೀಕೃಷ್ಣ ಇದ್ದರೆ ನೋಡತಕ್ಕದ್ದಲ್ವಾ? ಜನರೆಲ್ಲ ಹಣವಂತರ ಬುದ್ಧಿ ಇದು. ಆಕರ್ಷಣೆ ಮಾಡ್ತಾರೆ ಪಬ್ಲಿಕ್ಕು, ಅದು ಆಕರ್ಷಣೆಗೋಸ್ಕರ ಬರುತ್ತಾರೆ ಅಲ್ಲವೇ? ಮರಳು ಲಿಂಗ ಪೂಜೆ ಇರುತ್ತದೆ ಗೊತ್ತಾ? ಪಾರ್ಥಿವ ಲಿಂಗ ಎಂದು ಪೂಜೆ ಇದೆ. ಪಾರ್ಥಿವ ಅಂದರೆ ಪೃಥ್ವಿ, ಮಣ್ಣಿನ ಲಿಂಗ ಮಾಡಿಯೇ ಪೂಜೆ ಮಾಡ್ಬೋದು. ಭಕ್ತಿ ಇರುವವರಿಗೆ ಮಣ್ಣಿನ ಲಿಂಗ ಸಾಕು. ಕಲ್ಲು ಲಿಂಗವೋ, ಮಣ್ಣಿನ ಲಿಂಗವೋ, ಪ್ಲಾಸ್ಟಿಕ್ ಲಿಂಗವೋ, ಯಾವ ಲಿಂಗ ಇದ್ದರೂ ಸಾಕು.
ಭಕ್ತಿ ಇರುವವರಿಗೆ ಚಿನ್ನದ ಬೇಡ. ಇಲ್ಲಿ ಭಕ್ತಿ ಕಡಿಮೆ ಇದ್ದರೆ ಈಗ ಚಿನ್ನದ ಲಿಂಗ, ಸ್ಫಟಿಕಲಿಂಗ, ಸ್ಫಟಿಕಲಿಂಗ ಇಷ್ಟು ಎತ್ತದ ಮಾಡಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಅಲ್ಲ. ಇಷ್ಟು ಸಣ್ಣ ಸ್ಫಟಿಕ ತರಬೇಕಂದ್ರೆ ಕಾಸ್ಟ್ಲಿ ಆಗ್ತದೆ. ಅಂಥದ್ದು ಇಷ್ಟು ದಪ್ಪದ ಚಿನ್ನ ಇಷ್ಟು ದಪ್ಪದ ಮಾಡ್ತಾರೆ ಸ್ಫಟಿಕಲಿಂಗ. ದೊಡ್ಡದು ಮಾಡಿಬಿಟ್ರು ಅಯ್ಯೋ ಅದಕ್ಕೆ ಎಷ್ಟು 5-6 ಲಕ್ಷ 10 ಲಕ್ಷ ಮಾಡಿಬಿಟ್ರೆ ಜನ ನೋಡಲಿಕ್ಕೆ ಹೋಗ್ತಾರೆ. ಲಿಂಗವನ್ನೇ ನೋಡ್ಲಿಕ್ಕೆ ಅಬ್ಬಾ ಸ್ಫಟಿಕಲಿಂಗ ಅಂತೆ, ಅಯ್ಯೋ ಪಾದರಸಲಿಂಗ ಅಂತೆ. ನಾನು ಅಂದ್ಕೊಂಡೆ ಪಾದರಸಲಿಂಗನೇ ಮಾಡಬೇಕು ಎಂದು ಎಲ್ಲಿದೆ, ಯಾವ ಶಾಸ್ತ್ರದಲ್ಲಿದೆ? ಮಾಡಿದ್ದರೆ ಹೆಚ್ಚು ಪುಣ್ಯ ಬರ್ತದೆ ಏನು? ಪುಣ್ಯ ಅಲ್ಲ, ಜನರು ಹಣ ತೋರಿಸ್ಕೊಂಡರೆ ನೋಡಿ. ಹೆಚ್ಚು ಜನರು ಬೇಕು ನಿಮ್ಮ ಮಂದಿರ ನೋಡಲಿಕ್ಕೆ. ಹೆಚ್ಚು ಜನರು ಬಂದರೆ ಏನಾಗ್ತದೆ, ಪೂಜೆ ಮಾಡಿಸ್ತೀವಿ ಎಂದು ಹೇಳ್ಬೋದು. ಪೂಜೆ ಮಾಡಿದರೆ ಒಂದೊಂದು ಪೂಜೆಗೆ 100 ರೂಪಾಯಿ 1000 ಎಷ್ಟು ತೊಗೊಳ್ತಾರೋ ಗೊತ್ತಿಲ್ಲ ನನಗೆ. 100 ರೂಪಾಯಿ ತೊಗೊಳ್ತಾರಾ, 1000ನ ಹೆಚ್ಚು ತೊಗೊಳ್ತಾರೆ ಗೊತ್ತಿಲ್ಲ ನನಗೆ. ಏನೋ ಇಷ್ಟು ಒಂದೊಂದು ಪೂಜೆಗೆ ಇಷ್ಟು ಎಂದು ಹೇಳ್ತಾರೆ. ಅದರಿಂದ ಏನಾಗ್ತದೆ, ಪೂಜಾರಿಗಳು ಬರ್ತಾರೆ, ಭಕ್ತರು ಬರ್ತಾ ಇದ್ದಾರೆ ಬನ್ನಿ ಅಂತ ಅವರು ಸಂತೋಷದಿಂದ ಬರ್ತಾರೆ. ಅಮ್ಮ ಈ ಮಂದಿರದಲ್ಲಿ ನಮಗೆ ಭಕ್ತರು ತುಂಬ ಬರ್ತಾರೆ, ದಕ್ಷಿಣ ಸಿಗ್ತದೆ, ಅವರು ಬರ್ತಾರೆ. ಈಗ ಭಕ್ತರು ಹೋಗ್ತಾರೆ, ಪೂಜೆ ಮಾಡಿಸಿ, ಏಕೆ ಪಾದರಸಲಿಂಗ ಅಮ್ಮ ಪೂಜೆ ಮಾಡಿಸೋಣ. ಒಂದೊಂದು ಪೂಜೆಗೇನು 500 ರೂಪಾಯಿ ಎಲ್ಲರೂ ಕೊಡ್ತಾರೆ 500 ಹಬ್ಬ. ಅಂದರೇನು, ಭಕ್ತರು ಹೆಚ್ಚು ಬಂದರೆ ನಮಗೆ ಹಣ ಬರುತ್ತದೆ. ಇದು ಸಂಪಾದನಾ ಲಿಂಗ, ಪಾದರಸಲಿಂಗ ಅಲ್ಲ. ಗೊತ್ತಾ? ಇದು ಏನು ಲಿಂಗ? ನೀವೇನು ಹೇಳ್ತಾರೆ ಕನ್ನಡದಲ್ಲಿ? ಸಂಪಾದನ ಹೇಳ್ತಾರೆ. ಇದು ಸಂಪಾದನಾ ಲಿಂಗ, ಪಾದರಸಲಿಂಗ ಅಲ್ಲ. ಪಾದರಸಲಿಂಗ ಏಕೆ? ಸಂಪಾದನಾ ಲಿಂಗ. ಆ ಲಿಂಗ ಪ್ರತಿಷ್ಠೆ ಮಾಡುವವರಿಗೆ ಭಕ್ತಿ ಇಲ್ಲ, ಬರುವ ಭಕ್ತರಿಗೇನಿಲ್ಲ, ಅವರಿಗೆ ಸಂಪದ ಬೇಕು. ನಾವು ಇದಕ್ಕೆ ಪೂಜೆ ಮಾಡಿದರೆ ಹೆಚ್ಚು ಧನವಂತರಾಗ್ತೀವಿ, ನಮಗೆ ಬೇಗ ಹಣ ಸಿಗ್ತದೆ, ಮನೆ ದೊಡ್ಡದಾಗ್ತದೆ ಅಲ್ಲವೇ? ಅವರಿಗೆ ಹಣ ಬೇಕು ಎಂದು ಅವರು ಮಾಡ್ತಾರೆ, ಇವರು ಮಾಡ್ತಾರೆ. ಅಮ್ಮ ಹೆಚ್ಚಿನ ಭಕ್ತರು ಬರ್ತಾರೆ ಪೂಜೆಗೆ, ಒಂದೊಂದು ಪೂಜೆಗೆ ಇಷ್ಟಿಷ್ಟು ರೂಪಾಯಿ ಅಂದರೆ ಹೆಚ್ಚು ಜನರು ಬರ್ತಾರೆ, ಇವರಿಗೆ ಹಣ ಬರುತ್ತೆ. ಅದರಿಂದ ಅವನು ಅಲ್ಲಿ ಕಷ್ಟಪಟ್ಟು ಎಲ್ಲ ಬಷ್ಟು ಪಾದರಸಲಿಂಗ ಮಾಡಿದ್ದೀವಿ, ಎಲ್ಲರೂ ಬನ್ನಿ, ಕರಪತ್ರಗಳು ಮಾಡ್ತಾರೆ 1000, ಎಲ್ಲರೂ ಬನ್ನಿ ನೋಡಿ ಅಂದ್ಕೊಂಡೆ. ಪಾದರಸ, ನೀವು ಲಿಂಗವನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೀರಾ, ಪಾದರಸವಾ ಹೇಳಿ? ಅವರಿಗೆ ಲಿಂಗ ಅಲ್ಲ, ಪಾದರಸನೇ ಬೇಕು. ಲಿಂಗ ಆದರೆ ಯಾವ ಮಣ್ಣಿನ ಲಿಂಗ ಆದರೆ ಸಾಕು, ಏನಿದೆ? ಯಾವ ಲಿಂಗ ಆದರೆ ಲಿಂಗವೇ? ಆ ಲಿಂಗ ನೋಡಿದ್ದೀವಿ, ಆ ಲಿಂಗ ನೋಡಿದ್ದೀವಿ, ಅದರಿಂದ ಅದು ಕಡಿಮೆದಾಯಿತು. ಇದು ಸ್ಪೆಷಲ್ ಲಿಂಗ ಅಲ್ಲವೇ? ಎಲ್ಲಿಲ್ಲ ಅಲ್ಲವೇ? ಪಾದರಸಲಿಂಗ ಅಂದರೆ ಅಮ್ಮ, ಪಾದರಸಲಿಂಗ ಹೇಗೆ ಮಾಡ್ತಾರೆ? ಪಾದರಸಲಿಂಗ ಯಾರಿಗೆ ಗೊತ್ತಿಲ್ಲ? ಯಾವುದು ಪುರಾಣದಲ್ಲಿದೆ. ಪಾದರಸಲಿಂಗ ಮಾಡಿದ್ದರೆ ನಿಮಗೆಲ್ಲರಿಗೆ ಹಣ ಬರುತ್ತದೆ ಎಂದು. ಅಯ್ಯೋ, ಈಗ ದೊಡ್ಡ ಕ್ಯೂ ನಿಂತಿರುತ್ತಾರೆ. ಒಬ್ಬ ಪೂಜಾರಿ ಸಾಕಾಗಲ್ಲ. ಈಗ ಕ್ಯೂನಲ್ಲಿ ಒಂದು 10 ಪೂಜಾರಿಗಳನ್ನು ಇಟ್ಕೊಳ್ಬೇಕು. ಇಷ್ಟಿಷ್ಟು ಪೂಜೆಗೆ ಅಂದರೆ ಅಲ್ಲಿ ಆಫೀಸ್ನಲ್ಲಿ ಎಲ್ಲ ರಿಜಿಸ್ಟರ್ ಮಾಡಿ ಎಲ್ಲ ಬರ್ತಾರೆ. ಅಬ್ಬಾ ದೊಡ್ಡದಾಗ್ತದಲ್ಲ ಪಾದರಸಲಿಂಗ. ಒಳ್ಳೆಯದು ಮಾಡಬೇಕಂಥದ್ದು. ಯಾರಿಗೆ ಹಣ ಬೇಕೋ ಅಂಥದ್ದು ಮಾಡ್ತಾರೆ. ಇಂಥದ್ದು ಶ್ರೀಕೃಷ್ಣ ಏನು ಹೇಳ್ತಾನೆ, ನೀವು ದೊಡ್ಡ ಹಣ ಸಂಪಾದಿಸಿ ನಾವು ಯಜ್ಞ ಮಾಡ್ತಾ ಇದ್ದೀವಿ, ಅಶ್ವಮೇಧ ಯಜ್ಞ, ಎಲ್ಲರೂ ಬನ್ನಿ ಅಂದರೆ ಎಷ್ಟು ಜನರು ಬರ್ತಾರೆ. ಎಲ್ಲರೂ ಯಾರ್ಯಾರು ಯಜ್ಞದಲ್ಲಿ ಭಾಗವಹಿಸಬೇಕಂದ್ರೆ ಎಲ್ಲರೂ 1000 ರೂಪಾಯಿ ಕೊಡಬೇಕು. ಕೊಟ್ಟರೆ ನಿಮ್ಮಲ್ಲಿ ಯಜ್ಞ ವೇದಿಕದಲ್ಲಿ ನೀವು ಕೂಲಿಸೋಕೆ ಅವಕಾಶ ಕೊಡ್ತೀವಿ ಅಂದರೆ ಈಗ ಎಲ್ಲರೂ ಕೊಡ್ತಾರೆ. ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ತಾರೆ. 1000 ಅಂದರೆ ಯಜ್ಞಶಾಲದಲ್ಲಿ ಪಕ್ಕಕ್ಕೆ ಕೂರಿಸುವ ಚಾನ್ಸ್. ಅಮ್ಮ ಯಜ್ಞ ನಾನು ನೋಡ್ತೀನಿ. ನೋಡಿದ್ದರೆ ಏನಾಗುತ್ತದೆ ನಿಮಗೆ? ಆಯುರಾರೋಗ್ಯ ಐಶ್ವರ್ಯ ಕ್ಷೇಮ ಸ್ಥೈರ್ಯ ವೀರ್ಯ ಲಾಭ ಜಯ ವಿಜಯ ಇನ್ನೇನಿದೆಯಾ ಪ್ರಪಂಚದಲ್ಲಿ, ಇನ್ನೇನಾದರೂ ಉಳಿದಿದೆ ಎಲ್ಲ ಬಂದು ಬಿಡ್ತದೆ ನಿಮಗೆ. ಹಾಗೆ ಆಯು, ಆರೋಗ್ಯ, ಐಶ್ವರ್ಯ, ಸಂಪದ, ಇನ್ನೇನು ಕಳತ್ರ, ಪೌತ್ರ ಪ್ರಾಪ್ತಿ, ಇನ್ನೇನಿರ್ತದೆ? ಹೊಲ ಗದ್ದಲ, ಕಾರು, ಸೆಲ್ಫೋನು, ಟಿವಿಗಳು, ಇನ್ನು ಏನಾದರೂ ಬೇಕಂದರೆ ನಿನ್ನ ಮೊಮ್ಮಗಳಿಗೆ ಏನು ಅಮೆರಿಕ ವೀಸಾ ಅದೆಲ್ಲ ಬೇಕಲ್ಲವೇ? ಈ ಕಾಲದಲ್ಲಿ ಸೇರಿಸಬೇಕು. ಆರೋಗ್ಯ ಐಶ್ವರ್ಯಕ್ಕೆ ಅಮೆರಿಕಾ ವೀಸಾ ಅದು ಹೇಳಬೇಕು. ಅಮೆರಿಕಾ ವೀಸಾ ಅಲ್ಲ, ಗ್ರೀನ್ ಕಾರ್ಡು ಎಂದು ಹೇಳಬೇಕು. ಈ ಕಾಲದಲ್ಲಿ ಅವ್ರು ಗ್ರೀನ್ ಕಾರ್ಡ್ ಇಂಡಿಯನ್ಸನ್ನು ಬಿಡ್ತಾನೇ ಇಲ್ಲ, ಅವರು ವೀಸಾ ಕೊಡ್ತಾನೇ ಇಲ್ಲ, ಅವ್ರು ಬೇಡ ಎಂದು ಹೇಳ್ತಾ ಇದ್ದಾರೆ. ಅದು ಹೇಳಬೇಕು. ಯಾರಿಗಾದರೂ ಅಮೆರಿಕಾ ವೀಸಾ ಬೇಕಂದರೆ ಪಾದರಸಲಿಂಗ ಮಾಡಿ ಯಾರೊಬ್ಬರು ಹೇಳಬೇಕು, ಅಮೆರಿಕಾ ವೀಸಾ ಲಿಂಗ. ಈಗ ಎಲ್ಲರೂ ಬರ್ತಾರೆ, ಅಮ್ಮ ಧನಿಕರೇ ಬರ್ತಾರೆ. ಇದಕ್ಕೆ ಒಂದು 10,000 ರೂಪಾಯಿ ಪೂಜೆ ಮಾಡಬೇಕು. ಒಂದು ಸಲ ಪೂಜೆ ಮಾಡಿದರೆ ಅಮೆರಿಕಾ ವೀಸಾ ಗ್ಯಾರಂಟಿ. ಈಗ ಎಲ್ಲರೂ ಬರ್ತಾರೆ, ದೊಡ್ಡ ಕ್ಯೂ, ಕಾರ್ಯಾಲಯನೇ ಸಾಕಾಗಲ್ಲ ಅಲ್ಲವೇ? ಹೆಚ್ಚು ಒಂದು ಮಾಡಿದರೆ ಅಮೆರಿಕಾ ವೀಸಾ ಲಿಂಗ. ಅದನ್ನು ಏನು ಹೆಸರಲ್ಲಿ? ಅಮೆರಿಕಾ ವೀಸಾ ಲಿಂಗ. ವೀಸಾ ಲಿಂಗ ಅಂದರೆ ಗೊತ್ತಾ? ವೀಸಾ ಲಿಂಗ ಅದು ಹೆಸರು ವೀಸಾ ಲಿಂಗ. ಅಯ್ಯೋ ವೀಸಾ ಲಿಂಗ ನಾವು ಎಲ್ಲಿ ಇದು ಸ್ಪೆಷಲ್ ವೀಸಾ ಲಿಂಗ. ಈ ಲಿಂಗವನ್ನು ಪೂಜೆ ಮಾಡಿದರೆ ನಿಮ್ಗೆ ವೀಸಾ ಬಂದೇ ಬಿಡ್ತದೆ. ಬರದಿದ್ದರೆ ಇನ್ನೊಂದು ಸಲ ಪೂಜೆ ಮಾಡು ಅಷ್ಟೇ. ಇನ್ನೊಂದು ಸಲ ಆವಾಗ 10,000 ಮಾಡಿದ್ದೀಯಲ್ಲ, ಇವತ್ತು 20,000 ಖರ್ಚು ಮಾಡಿ ಇನ್ನೊಂದು ಸಲ ಮಾಡು, ಆವಾಗ ವೀಸಾ ಬರದಿದ್ದರೆ 3ನೇ ಸಲ ಮಾಡು. 3 ಸಲ ಮಾಡಿಬಿಟ್ರೆ ಬರ್ತದೆ. ಇದಕ್ಕೆ 50,000 ಖರ್ಚು ಮಾಡಿ ಮುಗುತ್ತದೆ ಅಲ್ಲವೇ? ಇಷ್ಟವರೆಗೆ ಯಾವುದೋ ಒಂದು ಸಲ ಬಂದೇ ಬಿಡ್ತದೆ. ಏನಿದೆ 3 ಸಲ 4 ಸಲ ಮಾಡಿದ್ದರೆ ಬರ್ತದೆ. ಹಾಗೆ
ಇಂಥದ್ದು ಒಬ್ಬನಿಗೆ ಬಂದರೆ ಈಗ ಅವರು ಎಲ್ಲರಿಗೂ ಹೇಳಿಬಿಡ್ತಾರೆ, ಓ ನನಗೆ ವೀಸಾ ಬಂತು ಏನು. ಅವ್ರು ಬರ್ಕೊಳ್ತಾರೆ, ನೋಡಿ ಈಗ ಇಷ್ಟು ಜನರು ಪೂಜೆ ಮಾಡಿದ್ದಾರೆ, ಇವರೆಲ್ಲರಿಗೆ ವೀಸಾ ಬಂತು, ಇವರೆಲ್ಲರೂ ಅಮೆರಿಕಾದಲ್ಲಿದ್ದಾರೆ, ಅಮೆರಿಕಕ್ಕೆ ಹೋಗಿ ಮತ್ತೆ ಭಾರತ ದೇಶ ಹೆಸರೇ ತಗೊಳ್ಳಲ್ಲ. ನೀವು ಹಾಗೆ ಬೇಕಾ? ಭಾರತ ದೇಶ ಮರೆತು ಹೋಗಿ ಅಮೆರಿಕಾದಲ್ಲೇ ಪರ್ಮನೆಂಟ್ ಇರಬೇಕಾ? ಒಂದು ಸಲ ಅಮೆರಿಕಕ್ಕೆ ಹೋದರೆ ಇಂಡಿಯಾಕ್ಕೆ ಬರುವುದೇ ಬೇಡ, ಅಂಥದ್ದು ಬೇಕಂದರೆ ನಮ್ಮ ವೀಸಾಲಿಂಗ ಪೂಜೆ ಮಾಡಿ ಎಲ್ಲರೂ ಮಾಡ್ತಾರೆ. ಇದೇ ಗುರುಜಿ ವೀಸಾ ವೀಸಾ ವೆಂಕಟೇಶ್ವರ ಚಿಲ್ಕೂರು ತಿರುಪತಿ ಅಂತ. ಹಾಂ ವೀಸಾಕ್ಕೋಸ್ಕರ ಅಲ್ಲಿ ಹೋಗಿ ಪೂಜೆ ಮಾಡಿಸ್ತಾರೆ. ಓ ಎಲ್ಲರೂ ಹೋಗೋದು ವೀಸಾಕ್ಕೋಸ್ಕರ. ಚಿಲ್ಕೂರು ತಿರುಪತಿ. ಚಿಲ್ಕೂರು ತಿರುಪತಿ ಅಲ್ಲ, ಚಿಲ್ಕೂರು ವೆಂಕಟೇಶ್ವರ ಅಂತ, ವೀಸಾ ವೆಂಕಟೇಶ್ವರ ಅಂತಲೇ ಇದೆ. ಚಿಲ್ಕೂರು ತಿರುಪತಿಯಲ್ಲಿಲ್ಲ, ತಿರುಪತಿ ಹಾಂ ಹೈದರಾಬಾದ್ನಲ್ಲಿ ಚಿಲ್ಕೂರು ಅಂತ ನೋಡಿದೆ ನಾನು. ಆ ಮಂದಿರ ನೋಡಿದೆ ನಾನು. ಊರಿಗೆ ಹೊರಗೆ ಇದೆ ಅಷ್ಟೇ. ಚಿಲ್ಕೂರು ಬಾಲಾಜಿ ಅಂತ ಹೇಳ್ತಾರೆ. ಹೌದು, ಅಲ್ಲಿ ಹೋಗೋದೇ ವೀಸಾಗೋಸ್ಕರ. ಹಾಂ ನೋಡಿ, ಅದಲ್ಲ. ಹಾಂ, ಚಿಲ್ಕೂರು ಅಂದರೆ ಹೋಗ್ತಾರೆ, ವೀಸಾ ಅಂದರೆ ಹೋಗ್ತಾರೆ, ಸುಮ್ಮನೆ ಅಂದರೆ ಹೋಗಲ್ಲ. ಹಾಂ, ಅಲ್ಲಿ ಸುತ್ತು ಪ್ರದಕ್ಷಿಣೆ ಮಾಡುವುದಕ್ಕೆ ಇಷ್ಟು ಜಾಗ ಇದೆ, ಇಲ್ಲಿಂದ ಇಲ್ಲಿಗೆ ಅಲ್ಲವೇ. ಸುತ್ತು ಪ್ರದಕ್ಷಿಣೆ ಹೇಗೆ ಮಾಡ್ತಾರಂದರೆ, ಟ್ರಾಫಿಕ್ನಲ್ಲಿ ರೋಡ್ ಮೇಲೆ ಟ್ರಾಫಿಕ್ ಇದ್ದರೆ ನೀವು ಮಂದಿರಕ್ಕೆ ಮಧ್ಯದಲ್ಲಿ ಮಂದಿರ ಇರುತ್ತದೆ, ಸುತ್ತು ಎಷ್ಟು ಜನರು ತಿರುಗುತ್ತಾರೆಂದರೆ ಕ್ಯೂನಲ್ಲಿ ನಿಂತಿದ್ದ ಹಾಗೆ. ನೀವು ಇಲ್ಲಿ ಹೊರಗೆ ಬಂದಿದ್ದೀರಿ, ನೀವು ಆ ಮಂದಿರ ದರ್ಶನಕ್ಕೆ ಹೋಗೋಣ ಅಂದರೆ ಯಾರು ಬಿಡುವುದೇ ಇಲ್ಲ. ಒಬ್ಬನ ನಂತರ ಇನ್ನೊಬ್ಬರು ಕ್ಯೂ ಇರುತ್ತದೆ. ಹಾಂ, 4 ಹೆಚ್ಚೆ, ಹೆಚ್ಚು 4ಕ್ಕಿಂತ ಹೆಚ್ಚು 5 8 ಲೈನ್ಗಳಿರುತ್ತವೆ. ಆ ಲೈನ್ನಲ್ಲಿ ಕ್ಯೂ ಮೇಲೆ ಅವರು ಹಿಂದೆ ಇರುತ್ತಾನೆ. ಅವರು ಮಧ್ಯದಲ್ಲಿ ಜಾಗ ಬಿಡಲ್ಲ ನಿಮಗೆ ಮಂದಿರಕ್ಕೆ ಹೋಗಬೇಕಂದ್ರೆ. ಇವರೇ ನೋಡ್ತಾರೆ, ಸುತ್ತು ತಿರುಗುತ್ತಾ ಇರುತ್ತಾರೆ. ಏನದು ಅಷ್ಟು ಪ್ರದಕ್ಷಿಣೆ ಇವರೇ ಮಾಡ್ತಾರೆ. ನೀವು ಯಾವಾಗ ಹೋಗೋದಪ್ಪ ಅಂದರೆ ಇವರು ಸ್ವಲ್ಪ ಖಾಲಿ ಆದರೆ ಹೋಗ್ತೀವಿ ಅಲ್ಲ, ಇವರು ಬಿಟ್ಟರೆ ಇನ್ನೊಬ್ಬರು, ಇವ್ರ ನಂತರ ಇನ್ನೊಬ್ಬರು ಈಗ ಬೆಳಗಿನಿಂದ ಸಂಜೆವರೆಗೂ ನಡೆಯುತ್ತಾನೆ ಇರ್ತದೆ. ಏಕೆ ಅಂದರೆ ಇವರೆಲ್ಲರೂ ಅಮೆರಿಕ ಭಕ್ತರು, ವೆಂಕಟೇಶ್ವರ ಭಕ್ತರಲ್ಲ, ಅಮೆರಿಕ ಭಕ್ತರು. ಹೀಗೆ ಜನರಿಗೆ ಇಂಥದ್ದಂದರೆ ಬರ್ತಾರೆ. ವೀಸಾ ಅಂದರೆ ಎಲ್ಲರೂ ಬರ್ತಾರೆ. ಏನೋ ಒಂದು ಆಕರ್ಷಣ ಅಲ್ಲವೇ, ಯಾವುದೇ ಒಂದು ಹೇಳಬೇಕು. ಕರ್ನಾಟಕದಲ್ಲಿದೆಯಾ ವೀಸಾ ಭಗವಂತ? ಇಲ್ಲ. ಅಯ್ಯ, ಏಕೆ ಮಾಡ್ಕೊಂಡಿಲ್ಲ ನೀವು? ಕನ್ನಡಿಗರಿಗೆ ಅಮೆರಿಕಕ್ಕೆ ಹೋಗೋದು ಇಷ್ಟವಿಲ್ಲವಾ? ವೀಸಾ ಭಗವಂತ ಅವನ ಹೆಸರೇ ಹಾಕಿಬಿಡಿ, ಅಷ್ಟಿಗೆ ಎಲ್ಲರೂ ಬರ್ತಾರೆ. ಮೋಕ್ಷ ಅಂದರೆ ಯಾರು ಬರಲ್ಲ, ಅದೆಲ್ಲ ಖಾಲಿ ಇರ್ತದೆ, ಧೂಳು ಸೇರಿಕೊಂಡು ಬಿಡ್ತದೆ. ಮೋಕ್ಷ ಅಂದರೆ ಯಾರಿಗೂ ಬೇಡ ಅಲ್ಲ. ಹಾಗೆ ಅದರಿಂದ ಅವರು ಹೇಳ್ತಾರೆ, ದೊಡ್ಡ ಯಜ್ಞಗಳು ಮಾಡಿದ್ದರೆ ನಾನೇನು ಮೆಚ್ಚಲ್ಲ. ಅಂದರೆ ಹಣ ಖರ್ಚೇ ಮುಖ್ಯವಲ್ಲ, ಭಗವದ್ಭಕ್ತಿ ಮುಖ್ಯ. ಅದರಿಂದ ಇಲ್ಲಿ ಹೇಳ್ತಾರೆ, ನಾಹಮಿಜ್ಜ ಪ್ರಜಾತಿಭ್ಯಾಂ, ದೊಡ್ಡ ಯಜ್ಞ ಮಾಡುವುದು, ದೊಡ್ಡ ಸಂಪದ ಮಾಡಿಕೊಳ್ಳುವುದು, ದೊಡ್ಡ ಕುಟುಂಬವನ್ನು ಬೆಳೆಸಿಕೊಳ್ಳುವುದು, ಇದರಿಂದ ನಾನೇನು ಸಂತುಷ್ಟನಾಗಲ್ಲ. ತಪಸ ಉಪಶಮೇನವ, ಹೆಚ್ಚಿನ ತಪಸ್ಸು ಮಾಡಿದ್ದರೂ ನಾನು ಅಷ್ಟೇನು. ಹೆಚ್ಚಿನ ಕಠೋರ ತಪಸ್ಸು ಮಾಡುವವರಿದ್ದಾರೆ, ತುಂಬ ತಪಸ್ಸು ಮಾಡ್ತಾರೆ. ಎಲ್ಲಿಗೋ ಹೋದೆ ನಾನು, ಹೋದಾಗೊಬ್ಬನಿದ್ದಾನೆ ಯುವಕ. ಮಿಕ್ಕ ಜನರು ಹೇಳಿದ್ದಾರೆ, ಏನು ಅವನೊಬ್ಬ ಹುಡುಗ, ಏನೋ ಚಿಕ್ಕ ಹುಡುಗ, ಏನೋ ಉದ್ಯೋಗ ಮಾಡುತ್ತಿದ್ದ, ಅದೆಲ್ಲ ಬಿಟ್ಟು ದಾರಿಯಲ್ಲೇ ಮೇನ್ ರೋಡ್ ದಾರಿಯಲ್ಲೇ ಒಂದು ಪಕ್ಕಕ್ಕೇನೋ ವಿಗ್ರಹ ಮೂರ್ತಿ ಇಟ್ಕೊಂಡು ಅಲ್ಲಿ ಕೂತಿದ್ದಾನೆ. ಜನರು ಹೇಳಿದ್ದರು ಏನಪ್ಪ ಅಂದರೆ ಏನೋ ಕೆಲಸ ಮಾಡುತ್ತಿದ್ದ, ಬಿಟ್ಟ ಅಲ್ಲೇ ಇದ್ದ. ಅಲ್ಲೇ ಒಂದು ಪಕ್ಕಕ್ಕೆ ಆಶ್ರಮ ಇತ್ತು. ಆ ಆಶ್ರಮಕ್ಕೆ ನಾನು ಹೋಗಿದ್ದೇನೆ ಎಂದು 2-3 ದಿವಸ ಅಲ್ಲೇ ಇದ್ದೆ. ನಾನು ಅಲ್ಲಿದ್ದೇನೆ ಎಂದು ಗೊತ್ತಾದರೆ ಅವನೇ ಬಂದ. ಅಂಥವರು ಇಲ್ಲಿದ್ದಾರೆ ಎಂದು ಯಾರೋ ಹೇಳಿದ್ದರು, ಇರುತ್ತಾರೆ ಬಗೆ ಜನರು ಅಂದ್ಕೊಂಡೆ. ಅಷ್ಟರಲ್ಲಿ ಅವನೇ ಬಂದ ಒಂದು ದಿವಸ. ಏಕೆ ಅಂದರೆ ನೀವು ಬಂದಿದ್ದೀರಿ, ಯಾರೋ ಒಬ್ಬರು ಸಾಧುಗಳು ಬಂದರೆಂದು ಕೇಳಿದ್ದೀನಿ, ಅದಕ್ಕೂ ದರ್ಶನಕ್ಕೆ ಬಂದೆ ಅಂತ. ನೀವು ಏನು ಮಾಡ್ತೀವಿ ಏನು ಅಂದರೆ, ಈಗೇನು ಮೊದಲೇನೋ ಕೆಲಸ ಮಾಡ್ತಿದ್ದೆ, ಇದೆಲ್ಲ ಬಿಟ್ಟೆ ಅಂತ ಹೇಳ್ತಾರೆ. ಈಗೇನು ಮಾಡ್ತಾ ಇದ್ದಿ ಅಂದರೆ, ಅದೇ ಗುರುಗಳೇ ನಮಗೆ ಆಶೀರ್ವಾದ ಮಾಡಿ ಅಂದು. ಏನು ಬೇಕಂತ ಹೇಳಿ, ದಾರಿಯಲ್ಲಿ ಮೇನ್ ರೋಡ್ಗೆ ಒಂದು ವಿಗ್ರಹ ಇಟ್ಟೆ. ಎಷ್ಟು ಜನರು ಬಂದು, ಯಾವುದೋ ಇಡೀ ದಿವಸಕ್ಕೆ 4-6 ಜನರು ಬರ್ತಾ ಇದ್ದಾರೆ. ಹೆಚ್ಚು ಜನರು ಬರ್ತಾರೆ ಅಂದ್ಕೊಂಡೆ. ನಮ್ಮ ಇನ್ನೊಬ್ಬರನ್ನು ನೋಡಿದ್ದೀನಿ, ಅವರೆಲ್ಲೋ ಆ ಊರಿನಲ್ಲಿ ರೋಡ್ ಮೇಲೇ ಒಂದು ವಿಗ್ರಹ ಇಟ್ಕೊಂಡರೂ ಎಷ್ಟು ಜನರು ಬರ್ತಾರೆ, ತೆಂಗಿನಕಾಯಿ ಹೊಡೆಯುತ್ತಾರೆ, ತುಂಬ ಹಣ ಬಂತು ಅವರಿಗೆ. ನನಗೆ ಬರುತ್ತದಂದರೆ ಪ್ರತಿ ದಿವಸ 5-6 ಜನರೇ ಬರ್ತಾರೆ, 5-6 ತೆಂಗಿನಕಾಯಿಗಳು ಬರ್ತಾ ಇವೆ, ಹೆಚ್ಚು ಬರ್ತಾನೆ ಇಲ್ಲ ನನಗೆ. ಆವಾಗ ಹೇಳಿದೆ, ಇವಾಗ 20 ವರ್ಷ ಹಿಂದೆ. ಅವ್ರು ಏನಂದರೆ, ಉದ್ಯೋಗ ಬಿಟ್ಟು ವಿಗ್ರಹ ಏಕೆ ಇಟ್ಕೊಂಡ ಅಂದರೆ, ಇದು ನಾನು ಪೂಜೆ ಮಾಡ್ತಾ ಇದ್ದರೆ ನನ್ನ ನೋಡಿ ಹೆಚ್ಚು ಜನರು ಬರ್ತಾರೆ, ಹಣ ಬರ್ತದೆ ನೋಡಿ. ಅವರು ಹಣ ಸಂಪಾದನೆಗೋಸ್ಕರ ಮಂದಿರ ಕಟ್ಟಿದ. ಮಂದಿರ ಸಣ್ಣದೇನೋ ಕಟ್ಟಿಕೊಂಡು, ಏಕೆ ಹೆಚ್ಚು ಜನರು ಬರ್ತಾರೆ, ಹಣ ಬರ್ತದೆ. ಹಣ ಸಂಪಾದನಕ್ಕೆ ಮಂದಿರ ಅಂತೆ ನೋಡಿ. ಹಣ ಸಂಪಾದನಕ್ಕೆ ಉದ್ಯೋಗ ಬಿಟ್ಟ, ಇಲ್ಲೇ ಕೂತಿರ್ತಾನೆ.
ಕಣ್ಣು ಮುಚ್ಕೊಂಡು ಕೂತಿದ್ರೆ ಅಮ್ಮ ಇವನು ದೊಡ್ಡ ತಪಸ್ವಿ ಅಂದ್ಕೊಂಡು ಹೆಚ್ಚು ಜನರು ಬರ್ತಾರಲ್ಲ. ಕಣ್ಣು ಮುಚ್ಕೊಂಡು ಹಾಗೇ ಕೂತಿರ್ತೀನಿ ನಡೆಯೋ ದಿವಸ ಒಂದು ಜಪಮಾಲ ಇಟ್ಕೊಂಡು. ಏಕೆಂದರೆ ಹೆಚ್ಚು ಜನರು ಬರ್ತಾರೆ, 5-6 ಜನರು ಬರ್ತಾರೆ ಬೆಳಗಿನಿಂದ ಸಂಜೆವರೆಗೂ. ಹೆಚ್ಚು ಬರ್ತಾಯಿಲ್ಲ, ಗುರುಗಳೇ ಆಶೀರ್ವಾದ ಮಾಡಿ, ಹೆಚ್ಚು ಹಣ ಬರಬೇಕು ನನಗೆ. ಅಯ್ಯೋ ನಾನು ಹೇಳಿದ್ದೀನಿ ನನಗೇ ಇಲ್ಲ, ನಾನೇ ಅಲ್ಲಿ ಭಿಕ್ಷೆ ಮಾಡ್ಕೊಂಡು ಜೀವಿಸ್ತಾ ಇದ್ದೀನಿ, ನಿಮಗೆ ಹೆಂಗೆ ಬರ್ತೀನಲ್ಲ, ನಿನಗೆ ಹೇಗೆ ಬರುತ್ತದೆ? ಯಾರಾದರೂ ದೊಡ್ಡ ಹಣವಂತರಿದ್ದರೆ ಅವರಿಗೆ ಹೋಗಿ ನಮಸ್ಕಾರ ಮಾಡು. ದೊಡ್ಡ ಮೋಸ ಮಾಡಿ ತುಂಬ ಹಣ ಸಂಪಾದಿಸಿ ಅವ್ರಿಗೆ ನಮಸ್ಕಾರ ಮಾಡು, ನಿಮಗೆ ಹಣ ಬರ್ತದೆ. ನನಗೆ ಬಂದರೆ ನಿಮಗೆ ವೈರಾಗ್ಯ ಬರುತ್ತದೆ, ಬೇಕಂದರೆ ಅದು ಮಾತ್ರ ನಿಮಗೆ ಹಣ ಬರಲ್ಲ ಅಂತ ಹೇಳಿಬಿಟ್ಟು ನನಗೆ ನಮಸ್ಕಾರ ಮಾಡಿದರೆ ನಿಮಗೆ ವೈರಾಗ್ಯ ಬರುತ್ತದೆ ಹೊರತು ಹಣ ಬರಲ್ಲ, ಹಾಗೆ ಹೇಳಬೇಡಿ ಅಂತ ಹೇಳ್ತೀನಿ. ಅಯ್ಯೋ ಮತ್ತೇನಪ್ಪ, ಇದು ಜನರ ಬುದ್ಧಿ. ಹಣ ಅಂದರೆ ಹೆಚ್ಚಿನ ಪ್ರೀತಿ. ಅದರಿಂದ ನಾಹಮಿಜ್ಜ ಪ್ರಜಾತಿಭ್ಯಾಂ ಶ್ರೀಕೃಷ್ಣ ಹೇಳ್ತಾನೆ, ಅದರಿಂದ ತಪಸಾ ಉಪಶಮೇನವ ತುಷ್ಯೇಯಂ ಸರ್ವಭೂತಾತ್ಮ. ಎಲ್ಲರ ಹೃದಯದಲ್ಲಿ ಇದ್ದು ವಾಸ ಮಾಡುತ್ತಿರುವ ನಾನು ನಿಮ್ಮ ಪೂಜೆಗಳು ದೊಡ್ಡದು ಮಾಡಿದ್ದರೆ, ಸಂಪದ ಖರ್ಚು ಹೆಚ್ಚು ಮಾಡಿದ್ದರೆ ಅದರಿಂದ ನಾನು ಸ್ವಲ್ಪ ಸಂತೋಷವಾಗ್ತದೆ, ಏನೋ ಸ್ವಲ್ಪ ಕೊಡ್ತೀನಿ, ಅದಲ್ಲ. ನಿಜವಾದಿ ನನ್ನ ಹೃದಯವು ಸಂತೋಷವಾಗಬೇಕಾದರೆ ನಿಷ್ಕಾಮವಾಗಿ ಶರಣಾಗತನಾಗಿ ಎಲ್ಲ ಬಿಟ್ಟು ಪೂರ್ಣವಾಗಿ ಭಗವಂತನಿಗೆ ಸಮರ್ಪಿಸಿ ಜೀವಿಸ್ತಾರೋ ಅವರಂದರೆ ನನಗಿಷ್ಟ. ಅಂಥ ಭಕ್ತನಿಗೆ ನಾನು ಸಂತೋಷಗೊಳ್ತೀನಿ. ಅಂಥ ಭಕ್ತನನ್ನು ನೋಡಿ ಸಂತೋಷಗೊಂಡು ಏನು ಕೊಡ್ತೀವಿ ಅಂದರೆ ಬೇರೆ ಏನು ಕೊಡುವುದು, ನನ್ನನ್ನೇ ಕೊಟ್ಟು ಬಿಡ್ತೀನಿ, ನಾನೇ ಅವನವನ ಆಗಿಬಿಡ್ತೀನಿ. ನೋಡಿ ಭಗವಂತ ಹೇಳ್ತಾನೆ, ನಾನೇ ನಿನ್ನವನಾಗಿ ಬಿಡ್ತೀನಿ, ನನ್ನ ಭಕ್ತನವನು. ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯಾಶತ. ಗುರುಗಳ ಸೇವಾ, ನಿಸ್ವಾರ್ಥ ಸೇವಾ, ನಿರ್ಮಲವಾದ ಭಕ್ತಿಯಿಂದ ಗುರು ಸೇವೆ ಯಾರು ಮಾಡ್ತಾರೋ ಅವರಿಂದ ನಾನು ಎಷ್ಟು ಸಂತೋಷಗೊಳ್ತೀನೋ. ಯಜ್ಞಗಳು, ಪೂಜೆಗಳು, ಹಬ್ಬಗಳು ದೊಡ್ಡದು ಖರ್ಚು ಮಾಡಿದ್ದರೆ ಆಗಲ್ಲ ಅಲ್ಲವೇ? ಜನರು ದೊಡ್ಡ ಆಶ್ರಮ ಕಟ್ಟು, ದೊಡ್ಡ ಹಣ, ತುಂಬ ದೊಡ್ಡ ಯಜ್ಞಗಳು, ಪೂಜೆಗಳು ಏನೇನೋ ಮಾಡಿಸುವುದು, ಮಂದಿರ ದೊಡ್ಡದು ಕಟ್ಟಿ, ತುಂಬ ಹಣ ಮಾಡಿದ್ದರೆ ಅಮ್ಮೋ ದೊಡ್ಡ ಆಶ್ರಮ ಎಂದು ಸಾವಿರಾರು ನೋಡಲಿಕ್ಕೆ ಬರ್ತಾರೆ ಅಲ್ಲವೇ? ದೊಡ್ಡ ಫಂಕ್ಷನ್ ಮಾಡಿದ್ದರೆ 1000 ಜನರು ಅಂದರೆ ಅಮ್ಮಾರು ಬರ್ತಾರೆ. 10,000 ಊಟಕ್ಕೇನು 10,000 ಊಟ ಮಾಡಿದರಂತೆ ಇವತ್ತು ಕಾರ್ಯಕ್ರಮದಲ್ಲಿ, ಎಲ್ಲರೂ ಬನ್ನಿ ಅಂದರೆ ಬರ್ತಾರೆ. ಏನಿಲ್ಲ, ಸುಮ್ಮನೆ ಅಲ್ಲಿ ಭಕ್ತಿ ಇದೆ, ವೈರಾಗ್ಯವಿದೆ, ಯಾರು ಬರಲ್ಲ. ಯಾರು ಬಂದಿರುವರು ಅಲಸು ಬಿಟ್ಟು ಹೋಗ್ತಾರೆ ಅಲ್ಲವೇ? ಅವ್ರು ಬರಲ್ಲ. ಲೌಕಿಕರ ಬುದ್ಧಿ ಹಾಗಿರುತ್ತದೆ. ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ತುಷ್ಯೇಯಂ ಸರ್ವಭೂತಾತ್ಮ ಗುರು ಶುಶ್ರೂಷಯಾಯತ. ಗುರುಸೇವಾ, ಭಕ್ತಿಯಿಂದ ನಿಷ್ಕಾಮದಿಂದ ಗುರುಸೇವೆ ಮಾಡಿದ್ದರೆ ನಾನು ಎಷ್ಟು ಸಂತೋಷಗೊಳ್ತೀನೋ ಮಿಕ್ಕ ಯಾವ ಆಡಂಬರ ರೂಪ ಯಜ್ಞ ಯಾಗಗಳು ಪೂಜೆದಿಂದ ನಾನಾಗಲ್ಲ. ಅಂದರೆ ಭಗವಂತ ಭಕ್ತಪ್ರಿಯ ಎಂದರ್ಥ, ಭಕ್ತಿಪ್ರಿಯ. ಭಕ್ತಿಯಿಂದ ಸಂತೋಷಗೊಳ್ತಾನೆ ಭಗವಂತ. ಅಪಿನ ಸ್ಮರ್ಯತೆ ಬ್ರಹ್ಮನ್ ವೃತ್ತಂ ನಿವಸತ ಗುರೋ. ಈಗ ಮತ್ತೆ ಹೇಳ್ತಾರೆ, ನಾವು ಗುರುಗಳ ಜೊತೆಗೆ ವಾಸ ಮಾಡುವಾಗ ನಾವು ಏನೇನು ಮಾಡಿದ್ದೀಯೋ ನೆನಪಿದೆಯಾ? ಬ್ರಾಹ್ಮಣನೇ ನೆನಪಿದೆಯಾ? ಅಪಿನ ಸ್ಮರ್ಯತೆ ಬ್ರಹ್ಮನ್ ವೃತ್ತಂ ನಿವಸ್ತಾಂಗುರು. ನಾವು ಒಂದು ದಿವಸ, ಪ್ರತಿ ದಿವಸ ಗುರುಕುಲದಲ್ಲಿ ಏನೇನೋ ಘಟನೆಗಳು ನಡೆಯುತ್ತವೆ. ಒಂದು ದಿವಸ ಸ್ಪೆಷಲ್ ಘಟನೆ ಆಯಿತು, ನೆನಪಿದೆಯಾ ನಿಮಗೆ? ಏನು? ಗುರುದಾರೈಶ್ಚೋದಿತಾನಾಂ ಇಂಧನ ನಯನೇ ಕ್ವಚಿತು. ಒಂದು ದಿವಸ ನಿನಗೆ ನೆನಪಿದೆಯಾ? ನಮ್ಮ ಗುರುಪತ್ನಿ ಸಂದೀಪನಿ ಗುರುಗಳ ಪತ್ನಿ ಒಂದು ಏನದು ಸೌದೆ, ಇಂಧನಕ್ಕೇನು ಹೇಳ್ತಾರೆ? ಸೌದೆ ಹೇಳ್ತಾರೆ. ಸೌದೆ ತರಬೇಕು ಎಂದು ಹೇಳಿದ್ದಾರೆ. ನಾವು ಕಾಡಿಗೆ ಹೋಗಿದ್ದೀವಿ. ಅದೆಲ್ಲ ಊರಿನ ಪಕ್ಕಕ್ಕೆ ಕಾಡು ಇರುತ್ತಿತ್ತು. ಕಾಡಿಗೆ ಹೋಗಿದ್ದೀವಿ ನಾವು. ಹೊರಟಿ ಅದೆಲ್ಲ ಅದೇನು ಸೌದೆ ಎಲ್ಲ ಸಂಗ್ರಹ ಮಾಡಿ ತಯಾರು ಕಟ್ಟಿದ್ದೀವಿ. ಅದರೊಂದಿಗೆ ಜೋರಾಗಿ ಮಳೆ ಬಂತು. ಅಷ್ಟೇ. ಮಳೆ ಎಷ್ಟು ಬಂತಂದರೆ ಇಂಧನಾನಯನೇ ಕ್ವಚಿತು ಪ್ರವಿಷ್ಟಾನಾಂ ಮಹಾರಣ್ಯಂ. ದೊಡ್ಡ ಅರಣ್ಯಂ ಒಳಗೆ ಹೋಗಿದ್ದೀವಿ. ಇಬ್ಬರು ದೊಡ್ಡ ಕಟ್ಟ ಹೇಳ್ತಾರ, ಕಟ್ಟಿ ತಲೆ ಮೇಲೆ ಕಟ್ಟು ಕಟ್ಟ್ಯ ಕಟ್ಟಿ ತಲೆ ಮೇಲೆ ಇಟ್ಕೊಳ್ಳುವುದಕ್ಕೆ ಕಟ್ಟಿದ್ವಿ. ಅಷ್ಟರಲ್ಲೇ ದೊಡ್ಡ ಮಳೆ ಬಂತು. ಪ್ರವಿಷ್ಟಾನಾಂ ಮಹಾರಣ್ಯಂ ಮಹಾರಣ್ಯಂ ಅಪರ್ತೌ ಸುಮಹದ್ವಿಜ ವಾತವರ್ಷಮಭೂತ್ ತೀವ್ರಂ. ಅದು ಏನು ಹೇಳ್ತಾರೆ? ಅಪರ್ತೌ, ಋತು ಅಲ್ಲ ಅದು, ವರ್ಷ ಋತುವಲ್ಲ, ವರ್ಷ ಕಾಲವಲ್ಲ. ಅದಕ್ಕೇನು ಹೇಳ್ತಾರೆ? ಕಾಲವಲ್ಲದ ಕಾಲದಲ್ಲಿ. ಅದಕ್ಕೇನು ಹೇಳ್ತಾರೆ? ಋತುಕಾಲದಲ್ಲಿ, ವರ್ಷಕಾಲದಲ್ಲಿ ವರ್ಷ ಬರುತ್ತದೆ, ಎಲ್ಲರಿಗೂ ಗೊತ್ತು. ಇದು ಕಾಲವಲ್ಲ. ಆ ಮಳೆಗಾಲವಲ್ಲದ ಕಾಲದಲ್ಲಿ ಏನೂ ಬಂದುಬಿಟ್ಟಿತು. ಎಲ್ಲಿಂದ ಬಂತು? ಅಕಸ್ಮಾತ್ತಾಗಿ ಮೋಡಗಳು ಬಂತು, ಜೋರಾಗಿ ಮಳೆ ಬಿದ್ದಿತ್ತು. ಈಗ ಅಷ್ಟೇ. ಆವಾಗ ಎಷ್ಟು ಬಿದ್ದಿತ್ತಂದರೆ ಸುಮಹದ್ವಿಜ. ನಾವು ಕಾಡಿನಲ್ಲಿರುವಾಗಲೇ ವಾತವರ್ಷಮಭೂತ್, ಗಾಳಿ ಜೋರಾಗಿ ಬೀಸುತ್ತದೆ, ಮಳೆ ಬರುತ್ತಾ ಇದೆ. ಈಗ ಚಳಿ, ಎಲ್ಲಿ ಹೋಗೋಕ್ಕಾಗಲ್ಲ. ತೀವ್ರಂ ನಿಷ್ಠುರಾಸ್ತನಯತ್ನವಃ, ಏನು ಮಿಂಚು ಬರುತ್ತಿತ್ತು, ಅಷ್ಟೇ ಜೋರಾಗಿ ಮಿಂಚು ಬರುತ್ತಿತ್ತು. ಎಲ್ಲ
ನೀರಿನಿಂದ ತುಂಬಿ ಹೋಯಿತು ಭೂಮಿಯೆಲ್ಲ. ಸೂರ್ಯಾಶ್ಚ ಅಸ್ತಂಗತಸ್ತಾವತ್ತು. ಈಗ ಅಷ್ಟೇ ನಾವು ಬೇಗ ಬರ್ತೀವಿ ಅಂದ್ಕೊಂಡಿವಿ, ಸಂಧ್ಯೆಗೆ ಸ್ವಲ್ಪ 4:04ವರೆಗೆ ಹೊರಟಿದ್ದೀವಿ. ಅದು ಇನ್ನೂ ಮಳೆ ಹೆಚ್ಚಾಗಿ ಏನಾಯ್ತು ಅಂದರೆ ಎಲ್ಲ ಮೋಡಗಳು ಬಂತು, ಕತ್ತಲೆ ಆಯಿತು, ಸೂರ್ಯಾಸ್ತವಾಯಿತು. ಕೆಲವೊಮ್ಮೆ ಮೋಡಗಳು ಬಂದರೂ ಸೂರ್ಯವಿದ್ದರೆ ಒಂದು ಚೂರಾದರೂ ಕಂಡು ಬರ್ತದೆ. ಸೂರ್ಯಾಸ್ತವೂ ಆಯಿತು, ಮೋಡಗಳಿವೆ. ಸೂರ್ಯಾಸ್ತವಿಲ್ಲ ಇದ್ದರೆ ಚಂದ್ರ ಇರುತ್ತಾನೆ. ನಕ್ಷತ್ರಗಳಿಂದ ಸ್ವಲ್ಪ ಕಂಡು ಬರ್ತದೆ. ಹಳ್ಳಿಯಲ್ಲಿ ಚಂದ್ರನಿಂದ ಕಂಡು ಬರ್ತದೆ. ಚಂದ್ರ ಇಲ್ಲದಿದ್ದರೂ ಭೂಮಿ ಕಂಡು ಬರ್ತದೆ ಒಂದು ಚೂರು, ಏನು ಆ ನಕ್ಷತ್ರಗಳಿಂದ. ಮೋಡ ಇದ್ದರೆ ನಕ್ಷತ್ರಗಳು ಇಲ್ಲ. ಅಷ್ಟೇ. ನಕ್ಷತ್ರಗಳಿಲ್ಲದಿದ್ದರೆ ಭೂಮಿಯನ್ನು ಹೇಗೋ ಕಷ್ಟಪಟ್ಟು ನಡಬಹುದು. ಏನಾಗ್ತದೆ, ಮಳೆ ಬಂದಿದೆ. ಮಳೆ ಬಂದರೆ ಎಲ್ಲ ನೀರಿನಿಂದ ತುಂಬಿದೆ. ನೀರಿನಿಂದ ಎಲ್ಲಿ ಗುಂಡಿದೆಯೋ ಎಲ್ಲಿ ಭೂಮಿ ಇದೆಯೋ ಗೊತ್ತಾಗ್ತಾ ಇಲ್ಲ. ನದಿಯಲ್ಲೋ ಗುಂಡಿಯಲ್ಲೋ ಕೆರೆಯಲ್ಲೋ ಇದೆಲ್ಲ ಗೊತ್ತಾಗ್ತಾ ಇಲ್ಲ. ಕೆಳಗೆ ನೀರು, ಎಲ್ಲ ಕಡೆ ನೀರು ತುಂಬಿದೆ, ಮೇಲೆ ಮೋಡಗಳಿವೆ, ಏನು ಕಂಡು ಬರ್ತಾ ಇಲ್ಲ. ಸೂರ್ಯಾಸ್ತವಾಯಿತು. ಸಿಕ್ಕಾಕೊಂಡಿದ್ದು ಕಾಡಿನಲ್ಲಿ. ಇಬ್ಬರು ಸಣ್ಣ ಮಕ್ಕಳು. ಹೇಗಾಯಿತು ಗತಿ? ಈಗ ರಾತ್ರಿ ಎಲ್ಲ ಹುಡುಕ್ತಾ ಇದ್ದೀವಿ, ಎಲ್ಲೋ ಮರ ಕೆಳಗೆ ನಿಂತಿದ್ದೀವಿ ಅಲ್ಲವೇ, ಒದ್ದೆ ಆಗಿಬಿಟ್ಟಿದ್ದೀವಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಅಲ್ಲೇ ಮರ ಕೆಳಗೆ ಕೂತಿದ್ದೀವಿ. ಹೋಗುವುದು ಹೇಗೆ? ದಾರಿ ಆಗಿದೆ. ಸ್ವಲ್ಪ ಎತ್ತರ ಭೂಮಿ ನೋಡಿಕೊಂಡು ಈಗ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದೀವಿ. ಅಲ್ಲಿ ಕುಳಿತಿರುವುದೇ ಹೊರತು ನಿದ್ದೆ ಬರಲ್ಲ, ಒದ್ದೆ ಬಟ್ಟೆಗಳು ಎಲ್ಲಿ ಹೋಗೋಕ್ಕಾಗಲ್ಲ, ಹಾಗೆಯೇ ಕುಳಿತಿದ್ದೀವಿ. ಆದ್ದರಿಂದ ಮಹಾರಣ್ಯ ಪರ್ತೌ ಸಮಹದ್ವಿಜವಾತ ವರ್ಷ ಮಭೂತೀವ್ರಂ ನಿಷ್ಠುರಾಸ್ತನಯಿತ್ನವಃ. ಮಿಂಚು ಬರುತ್ತಾ ಇದೆ. ಸೂರ್ಯಶ್ಚಾಸ್ತಂಗತಸ್ತಾವತ್. ಸೂರ್ಯ ಅಸ್ತವಾಗಿದ್ದಾನೆ. ತಮಸಾಚಾವೃತಾದಿಶ. ಎಲ್ಲ ಕಡೆ ಕತ್ತಲೆ, ಏನು ಕಂಡು ಬರ್ತಾ ಇಲ್ಲ. ಕತ್ತಲಕ್ಕೇನು ಹೇಳ್ತಾರೆ? ಅಲ್ಲ, ಗಟ್ಟಿಯಾದದ್ದು ನಿಬಿಡ ಕತ್ತಲಕ್ಕೇನು ಹೇಳ್ತಾರೆ? ಗಾಢಾಂಧಕಾರ ಸಂಸ್ಕೃತ ಆಗ್ತದೆ. ಕಗ್ಗತ್ತಲೆ ಏನು ಕಂಡು ಬರಲ್ಲ. ಸ್ವಲ್ಪ ನಕ್ಷತ್ರಗಳಿಂದ ಕಂಡು ಬರ್ತದೆ. ಈ ಕಾಲದಲ್ಲಿ ಎಲ್ಲರಿಗೂ ಕರೆಂಟ್ ಅಭ್ಯಾಸವಾಯಿತು. ನಾವು ಹಳ್ಳಿಯಲ್ಲಿ ಕರೆಂಟ್ ಇಲ್ಲದಿದ್ದರೆ ಚಂದ್ರನ ಬೆಳಕು, ಚಂದ್ರನಲ್ಲಿದ್ದರೆ ನಕ್ಷತ್ರ ಬೆಳಕಿನಲ್ಲಿ ರೋಡ್ ಗೊತ್ತಾಗ್ತದೆ. ರೋಡ್ ಅಂದರೆ ದಾರಿ ಗೊತ್ತಾಗ್ತದೆ. ಏನೋ ಸ್ವಲ್ಪ ಗೊತ್ತು ಮಾಡ್ಕೊಂಡು ಅಂದರೆ ಸ್ವಲ್ಪ ತಿರುಗಿದರೆ ಗೊತ್ತಾಗ್ತದೆ, ಇಲ್ಲದಿದ್ದರೂ ಗೊತ್ತಾಗ್ತದೆ. ಒಂದು ಪದ್ಧತಿ ಇರುತ್ತದೆ. ಅದೇ ನೋಡಿಕೊಂಡು ಹೇಗೋ ದಾರಿ ಮಾಡಿಕೊಂಡು ಸ್ವಲ್ಪ ತಪ್ಪಿತ್ತೇವೆ, ಮತ್ತು ತಿರುಗಿ ಬರ್ತೀವಿ. ಹೇಗಾದರೂ ದಾರಿ ಗೊತ್ತು ಮಾಡಿಕೊಂಡು ಬರ್ತೀವಿ, ಮನೆಗೆ ಬಂದು ಬಿಡ್ತೀವಿ. ಸೂರ್ಯ ಇದ್ದರೆ. ಬಟ್ ವರ್ಷ ಬಿದ್ದರೆ ಮಾತ್ರ ಮೋಡಗಳಿರುತ್ತವೆ. ಕೆಳಗೆ ಮೇಲೆ ಏನು ಕಂಡು ಬರಲ್ಲ. ಅದು ಮುಲ್ಲೋ ಕಲ್ಲೋ ಏನು ಕಂಡು ಬರಲ್ಲ. ಗುಂಡಿಯೋ ನೀರೋ ಎಲ್ಲಿ ಬಿದ್ದರೆ ಬೀಳುತ್ತಾ ಅಳುತ್ತಾ ಹಾಗೆಯೇ ಹೋಗಬಹುದು ಅಷ್ಟೇ. ಅದು ಭಯಂಕರ. ಅಂಥದ್ದು ಹೋಗಿದ್ದೀವಿ, ಅಂಥದ್ದು ಆಗುತ್ತದೆ. ಕೆಲವೊಮ್ಮೆ ಅಂಥದ್ದು ಆಗುತ್ತದೆ, ಕೆಲವೊಮ್ಮೆ ಎಷ್ಟೋ ಸಲ ಆಗುತ್ತದೆ. ಆದರೆ ನಿಷ್ಠುರಾಸ್ತನಯತ್ನವಃ ಸೂರ್ಯಶ್ಚಾಸ್ತಂಗತಸ್ತಾವತ್ ತಮಸಾಚಾವೃತಾದಿಶಃ ನಿಮ್ನಂ ಕೂಲಂ ಜಲಮಯಂ. ಭೂಮಿ ಎಲ್ಲ ನಿಮ್ನ ಅಂದರೆ ಸ್ವಲ್ಪ ಎತ್ತರ ಭಾಗ ಅಲ್ಲ, ಸ್ವಲ್ಪ ಕೆಳಗಿರುತ್ತೆ ನೋಡಿ, ಅದೆಲ್ಲ ನೀರಿನಿಂದ ತುಂಬಿದೆ. ನಿಮ್ನಂ ಕೂಲಂ ಜಲಮಯಂ ನ ಪ್ರಾಜ್ಞಾಯತ ಕಿಂಚನ. ಕೆಳಗೆ ಏನು ಕಂಡು ಬರ್ತಾ ಇಲ್ಲ. ಭೂಮಿಗೆ ನೆಲ ಹೇಳ್ತಾರೆ, ನೆಲ ಕಂಡು ಬರ್ತಾ ಇಲ್ಲ, ಎಲ್ಲ ನೀರಿನಿಂದ ತುಂಬಿಬಿಟ್ಟಿದೆ. ಕಾಲು ಇಟ್ಟರೆ ಇದು ಗುಂಡಿ ಇದೆಯೋ ಭೂಮಿ ಇದೆಯೋ ಗೊತ್ತಾಗಲ್ಲ ಅಲ್ಲವೇ. ಕೆಲವೊಮ್ಮೆ ನೀರು ಇಲ್ಲಿ ಏನೋ ದಾರಿ ಇದೆ ಅಂದ್ಕೊಂಡು ಕಾಲಿಟ್ಟರೆ ಅದು ಗುಂಡಿ ಇದ್ದರೆ ಮುಳುಗಿ ಹೋಗ್ತೀವಿ. ಹೇಗೆ? ಕತ್ತಲೆ, ಏನೂ ಕಂಡು ಬರಲ್ಲ. ಪ್ರಾಜ್ಞಾಯತ ಕಿಂಚನ ವಯಂ ಭೃಶಂತತ್ರ ಮಹಾನಿಲಾಂಬುಭಿಃ. ಅದರಿಂದ ಈಗ ಅಷ್ಟೇ ಅಲ್ಲೇ ಇದ್ದಿದ್ದೀವಿ, ರಾತ್ರಿಯೆಲ್ಲ ಕತ್ತಲೆಯಲ್ಲೇ ಅಲ್ಲೇ. ಈಗ ಗುರುಗಳು ಹುಡುಕೋಣ ಅಂದರೆ ಅವ್ರಿಗೂ ಏನು ಕಂಡು ಬರಲ್ಲ. ಕೆಲವೊಮ್ಮೆ ಅವರು ಸೂರ್ಯಾಸ್ತಕ್ಕೆ ಅದಕ್ಕೋಸ್ಕರ ಹೇಳುತ್ತಿದ್ದರು, ಸೂರ್ಯಾಸ್ತಕ್ಕೆ ಮುಂಚೆ ಬರಬೇಕು ಎಲ್ಲರೂ ಹೇಳ್ತಾರೆ. ಹಳ್ಳಿಯಲ್ಲಿ ಹೇಳ್ತಾರೆ, ಸೂರ್ಯಾಸ್ತ ಮೊದಲೇ ನೋಡ್ಕೋ, ಅಲ್ಲಿ ಬರ್ತಾ ಇದ್ದಾನೆ, ಬೇಗ ಓಡು. ಈಗ ಮತ್ತೆ ಕತ್ತಲೆ ಆದರೆ ಏನು ಕಂಡು ಬರಲ್ಲ, ಬೇಗ ಹೋಗು. ಅಥವಾ ಅವರೇ ಲೇಟಾಗಿ ಬಿಟ್ಟರೆ ಅವರೇ ಹುಡುಕೊಂಡು ಬರ್ತಾರೆ, ಅಥವಾ ಬೇರೆ ಯಾರೋ ಜನರನ್ನು ಕಳಿಸ್ತಾರೆ, ಕತ್ತಲೆ ಆಗ್ತಾ ಇದೆ ಬನ್ನಿ ಅಂತ. ಆ ದಾರಿ ಗೊತ್ತಿರುವವರನ್ನು ಕಳಿಸ್ತಾರೆ. ಸೊ ಅವರಿಂದ ನಾವು ಮನೆಗೆ ವಾಪಸ್ ಬರ್ತೀವಿ, ಇಲ್ಲದ್ರೆ ಏನು ಗೊತ್ತೇ ಆಗಲ್ಲ. ಆದ್ದರಿಂದ ವಯಂ ವೃಷಂ ತತ್ರ ಮಹಾನಿಲಂಬುಬಿರ್ನಿಹನ್ಯಮಾನ ಮುಹುರಂಬು ಅಂದರೆ ಊರಿನ ಬೇರೆ ಕಾಡುಕು ಹೋದರೆ ಗೊತ್ತಾಗಲ್ಲ. ಹೊಸ ಜಾಗಕ್ಕೆ ಹೋದರೆ ಊರಿನಲ್ಲಿರುವ ಜಾಗದಲ್ಲಿ ತಿರುಗಿದ್ದರೆ ಆ ಮರಗಿಡಗಳಿರಲಿ, ಹೊಲಗದ್ದೆಲ್ಲ ಇರಲಿ, ಅದು ನೋಡಿದ ಜಾಗ ಆದರೆ, ಹಗಲು ನೋಡಿದ ಜಾಗ ಆದರೆ ಸಾಕು, ಎಷ್ಟೇ ಕತ್ತಲೆ ಇರಲಿ, ಎಷ್ಟೇ ಮಳೆ ಇರಲಿ ಗೊತ್ತಾಗಿಬಿಡ್ತದೆ. ಹಾಗೆ ಬಂದು ಬಿಡ್ತೀವಿ, ಯಾರಿಲ್ಲದಿದ್ದರೂ ಬಂದು ಬಿಡ್ತೀವಿ. ಆದರೆ ಹೊಸ ಜಾಗಕ್ಕೆ ಹೋದರೆ ಮಾತ್ರ ಕಷ್ಟ, ಈಗ ಏನು ಗೊತ್ತಾಗಲ್ಲ. ಮಹಾನಿಲಾಂಬು ಬಿರ್ನಿಹನ್ಯಮಾನ ಮುಹುರಂಬು ಸಂಪ್ಲವೆ. ಇನ್ನೂ ಮಳೆ ಬೀಳುತ್ತಾನೆ ಇದೆ. ದಿಶೋ ವಿದಂತೋತ ಪರಸ್ಪರಂ ವನೆ. ಅದರಿಂದ ನಮ್ಮ ಗುರುಗಳ ಆಶ್ರಮ ಈ ಸೈಡ್ ಇದೆಯೋ ಈ ಸೈಡ್ ಇದೆಯೋ ಗೊತ್ತಾಗ್ತಾ ಇಲ್ಲ. ದಿಕ್ಕೆ ಮುಚ್ಚಿ ಹೋಯಿತು. ಈ ಸೈಡ್ ಹೋಗಬೇಕಾ ಈ ಸೈಡಾ? ಬೆಳಗ್ಗೆ ಆಗಬೇಕು, ಸೂರ್ಯನು ಬರಬೇಕು, ಅಷ್ಟುವರೆಗೆ ಏನಾಗಲ್ಲ.
ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಸೂರ್ಯೋದಯ ಅಂದರೆ ಉದಾಹರಣೆ ಹೇಳ್ತಾರೆ ನೋಡಿ, ಸೂರ್ಯೋದಯವಾಗಿದ್ದಷ್ಟು ಆಯಿತು ಅಂದರೆ, ಸೂರ್ಯೋದಯವಾದರೆ ಪ್ರಪಂಚಕ್ಕೆ ಹೊಸ ಸೃಷ್ಟಿ ಆಯಿತಂತೆ ಕಂಡು ಬರ್ತದೆ. ಈ ಕಾಲದಲ್ಲಿ ಕರೆಂಟ್ ಇರೋದರಿಂದ ಹಾಗೆ ರಾತ್ರಿ ಕಂಡು ಬರ್ತದೆ. ಪೂರ್ವಕಾಲದಲ್ಲಿ ಕತ್ತಲೆಯಿಂದ ಏನೂ ಕಂಡು ಬರಲ್ಲ. ಈಗ ಸುಮ್ಮನೆ ಸೂರ್ಯೋದಯವಾಗುವವರೆಗೂ ಅಲ್ಲೇ ಎಲ್ಲಿದ್ದೀಯೋ ಅಲ್ಲೇ ಇರಬೇಕಷ್ಟೆ, ಎಲ್ಲಿದ್ದೀಯೋ ಅಲ್ಲೇ ಹಾಗೆ ಅಡ್ಜಸ್ಟ್ ಮಾಡ್ಕೋ, ಹಾಗೆ ಇರುವುದು. ಸೂರ್ಯೋದಯವಾದ ನಂತರ ನಿಮ್ಮ ವಸ್ತುವೆಲ್ಲಿದೆ ಗೊತ್ತಾಗ್ತದೆ. ನಿಮ್ಮೇನಾದರೂ ಬಟ್ಟೆ ಗಿಟ್ಟೆ ಏನಾದರೂ ಚಂಬು ಇಟ್ಟರೆ ಎಲ್ಲಿಟ್ಟಿದ್ದೀವೋ ಗೊತ್ತಾಗಲ್ಲ. ಅದು ಸೂರ್ಯೋದಯವಾದ ನಂತರ ಕಂಡು ಬರ್ತದೆ, ಯಾವುದು ಎಲ್ಲಿದೆಯೋ ಏನು ಗೊತ್ತಾಗಲ್ಲ, ಹಾಗಿರ್ತದೆ. ಆದ್ದರಿಂದ ದಿಶೋ ವದಂತೋ, ನಮಗೆ ದಿಕ್ಕುಗಳೇ ಕಂಡು ಬರ್ತಾ ಇಲ್ಲ. ಉತ್ತರ ಯಾವುದು, ದಕ್ಷಿಣ ಯಾವುದು, ನಾವು ಆಶ್ರಮ ಈ ಸೈಡ್ ಇದೆಯಾ ಗೊತ್ತಿಲ್ಲ. ಆದರೆ ಸೂರ್ಯೋದಯವಾದಾಗ ಅವಿದಂತ ಪರಸ್ಪರಂ ವನೆ, ಅದರಿಂದ ಒಬ್ಬರಿಗೊಬ್ಬರು ಕಂಡು ಬರದೆ ಹಾಗೆಯೇ ಕುಳಿತಿದ್ದೀವಿ. ಗೃಹೀತ ಹಸ್ತಾಹ, ಒಬ್ಬರ ಕೈ ಇನ್ನೊಬ್ಬರು ಹಿಡ್ಕೊಂಡು, ಯಾಕಂದರೆ ಕೈ ಬಿಟ್ಟರು ಗೊತ್ತಾಗಲ್ಲ ಹಾಗಿದೆ ಗತಿ. ಒಬ್ಬರ ಕೈ ಒಬ್ಬರು ಹಿಡ್ಕೊಂಡು ಹಾಗೆಯೇ ಕೂತಿದ್ದೀವಿ ನಾವು. ಗೃಹೀತ ಪರಿಬಿಭ್ರಮಾತುರಾಹ, ಸ್ವಲ್ಪ ತಿರುಗಿದ್ದರಂತೆ, ಪರಿಭ್ರಮ, ಅಲ್ಲೆಲ್ಲಿ ಹೋದರೆ ಇದಾಗುತ್ತದ ಕೈ ಹಿಡ್ಕೊಂಡು ತಿರುಗಿ ನೋಡಿದ್ದಾರು, ಆಗಲಿಲ್ಲ, ಎಲ್ಲೋ ಒಂದು ಕಡೆ ಇದ್ದಿರಬಹುದು. ರಾತ್ರಿಯೆಲ್ಲ ಹಾಗೆಯೇ ಇದ್ದು ಬಿಟ್ಟರು. ಈಗ ಬೆಳಗ್ಗೆ ಗುರುಗಳು ಬಂದರು. ಏಕೆ ಗುರುಗಳು ಬರೋಕ್ಕಾಗಲ್ಲ, ಅವರು ಸೂರ್ಯೋದಯವಾಗುತ್ತಾ ಇದ್ದರೆ, ಸೂರ್ಯೋದಯಕ್ಕೆ ಸ್ವಲ್ಪ ಮುಂಚಿನ ಸ್ವಲ್ಪ ಬೆಳಕು ಬರ್ತದಲ್ಲ, ಆವಾಗ ಹುಡುಕುತ್ತಾ ಬಂದರು ಗುರುಗಳು ಬಂದರೆ ಆವಾಗ ಸಿಕ್ಕಿದ್ದಾರೆ ಇವರು ಕಾಡಿನಲ್ಲಿ. ಸಿಕ್ಕಿದಾಗ ಏತದ್ವಿದಿತ್ವಾ ಉದಿತೇ ರವೌ ಸಂದೀಪ ನಿರ್ಗುರುಹು. ಆ ಪಾಪ ರಾತ್ರಿಯೆಲ್ಲ ಬೇಜಾರು ಮಾಡಿಕೊಂಡ್ರು. ಮಕ್ಕಳು ಎಲ್ಲಿದ್ದಾರೋ, ಯಾವ ಕಾಡಿನಲ್ಲಿದ್ದಾರೋ, ನೀರಿನಲ್ಲಿದ್ದಾರೋ, ಮಣ್ಣಿನಲ್ಲಿದ್ದಾರೋ, ಮರ ಹತ್ತಿ ಕೂತಿದ್ದಾರೋ ಎಲ್ಲೋ ಗೊತ್ತಿಲ್ಲ. ಅಂದು ರಾತ್ರಿಯೆಲ್ಲ ಪಾಪ ಬೇಜಾರು ಮಾಡಿಕೊಂಡು ಬೆಳಗ್ಗೆ ಎದ್ದು ಓಡಿ ಬಂದರು ಗುರುಗಳು ಹುಡುಕುತ್ತಾ. ಅನ್ವೇಷಮಾಣೋ ನ ಶಿಷ್ಯಾನ್, ನಮ್ಮನ್ನು ಹುಡುಕುತ್ತಾ ಬಂದು ಆಚಾರ್ಯೋ ಅಪಶ್ಯದಾತುರಾನ್, ಅಯ್ಯೋ ಪಾಪ ಏನಾಯಿತೋ ಬೇಜಾರಿನಿಂದ ಹುಡುಕೊಂಡು ಕಂಡು ಬಂದಿದ್ದೇವೆ. ಹತ್ತಿರಕ್ಕೆ ಬಂದು ಅಹೋ ಹೇ ಪುತ್ರಕ ಯೂಯಂ ಅಸ್ಮದರ್ಥೇತು ದುಃಖಿತ, ಅಯ್ಯೋ ಮಕ್ಕಳೇ, ನೀವು ಸಣ್ಣ ಮಕ್ಕಳು ಅಲ್ಲವೇ, ಆವಾಗೇನು 14 ವರ್ಷ ಹುಡುಗ, ಅವನು ಅಷ್ಟೇ ಒಂದು 10-12 ವರ್ಷ ಹುಡುಗ. ನೀವು ಅಯ್ಯೋ ಸಣ್ಣ ಮಕ್ಕಳು, ನೀವು ನಮಗೋಸ್ಕರ, ನಮ್ಮ ಸೌದೆಗೋಸ್ಕರ ಪಾಪ ಎಷ್ಟು ಕಷ್ಟಪಡ್ತಾ ಇದ್ದೀರಿ ನೀವು, ಅಯ್ಯೋ ಎಂದು ಗುರುಗಳು ಹೇಳ್ತಾರೆ. ಅಹೋಮೇ ಪುತ್ರಕಾಯೂಯಂ ಅಸ್ಮದರ್ಥೇತಿ ದುಃಖಿತ, ನಮಗೋಸ್ಕರ ಇಷ್ಟು ದುಃಖಕ್ಕೆ ಒಳಗಾಗಿದ್ದಾರೆ. ಆತ್ಮಾವೈ ಪ್ರಾಣಿನಾಂ ಪ್ರೇಷ್ಠ, ಎಲ್ಲರಿಗೂ ತನ್ನ ಆತ್ಮ, ತನ್ನ ಶರೀರ ಅಂದರೆ ಪ್ರೇಮ. ಅಂಥದ್ದು ತನ್ನ ಶರೀರವನ್ನು ಕಷ್ಟಕ್ಕೆ ಒಳಪಟ್ಟಿಸಿ ಇನ್ನೊಬ್ಬರಿಗೆ ಸೇವೆ ಮಾಡುವುದಂದರೆ ಸಾಮಾನ್ಯವಲ್ಲ. ಎಲ್ಲರಿಗೂ ತನ್ನ ದೇಹ ಮೇಲೆ ಪ್ರೀತಿ ಇರುತ್ತದೆ, ತನ್ನ ದೇಹದ ಸುಖವಾಗಿರಬೇಕು ಎಂದು ತನ್ನದ ಸುಖವನ್ನು ಕಡೆಗಣಿಸಿ ಇನ್ನೊಬ್ಬರಿಗೆ ಸೇವೆ ಮಾಡುವರೆಂದರೆ ದೊಡ್ಡ ತಪಸ್ವಿ, ದೊಡ್ಡ ಪುಣ್ಯಾತ್ಮರು. ಅದರಿಂದ ನೀವು ತಾಮಾನಾದೃತ್ಯ ಮತ್ಪರ, ನಿಮ್ಮ ಶರೀರವನ್ನು ಕಡೆಗಣಿಸಿ ನಮಗೆ ಇಷ್ಟು ಸೇವೆ ಮಾಡಿದ್ದೀರಿ. ಏತದೇವ ಹಿ ಸತ್ಶಿಷ್ಯೈ ಕರ್ತವ್ಯಂ ಗುರು ನಿಷ್ಕೃತಂ, ಗುರುವಿನಿಂದ ವೇದವಿದ್ಯೆ ಪಡ್ಕೊಂಡದ್ದಕ್ಕೆ ದಕ್ಷಿಣ ಏನು ಅಂದರೆ ಗುರು ಸೇವನೆ ದಕ್ಷಿಣ. ಇಷ್ಟು ಕಷ್ಟಪಟ್ಟು ನಿಮ್ಮನ್ನು ನೀವು ಕಡೆಗಣಿಸಿ ಗುರು ಸೇವೆ ಮಾಡಿದ್ದೀರಲ್ಲ, ಇದೇ ದೊಡ್ಡ ಸೇವೆ ನಿಮಗೆ, ಎಲ್ಲಕ್ಕಿಂತ ದೊಡ್ಡ. ಯದ್ವೈ ವಿಶುದ್ಧ ಭಾವೇನ ಸರ್ವಾರ್ಥಾತ್ಮಾರ್ಪಣಂ ಗುರವ್, ಗುರುವಿಗೆ ನಾನು ನನ್ನದು ಅಭಿಮಾನ ಬಿಟ್ಟು ನಿಷ್ಕಾಮದಿಂದ ಪೂರ್ಣ ಭಕ್ತಿಯಿಂದ ಸಮರ್ಪಣ ಮಾಡ್ತೀವಲ್ಲ, ಇದೇ ದೊಡ್ಡ ಸೇವಾ, ಇದೇ ದೊಡ್ಡ ತಪಸ್ಸು. ಇದಕ್ಕಿಂತ ದೊಡ್ಡ ತಪಸ್ಸು ಯಜ್ಞ ಪೂಜಾ ಮಿಕ್ಕದಿಲ್ಲ. ನೀವು ದೊಡ್ಡ ಅಶ್ವಮೇಧ ಯಾಗ ಮಾಡಿದ್ದಕ್ಕಿಂತ ದೊಡ್ಡ ಪುಣ್ಯ ಇದು. ನಿಷ್ಕಾಮವಾಗಿ ಭಕ್ತಿಪೂರ್ವಕವಾಗಿ ಸೇವೆ ಮಾಡುವುದು ಎಲ್ಲಕ್ಕಿಂತ ದೊಡ್ಡ ಪೂಜೆ. ಅದರಿಂದ ಬ್ರಹ್ಮಲೋಕ ವೈಕುಂಠ ಪ್ರಾಪ್ತಿ ಆಗುತ್ತದೆ ಹೇಳ್ತಾರೆ, ವೈಕುಂಠವೇ ಪ್ರಾಪ್ತಿ. ತುಷ್ಟೋಹಂ ಭೋ ದ್ವಿಜಶ್ರೇಷ್ಠ, ಅದರಿಂದ ನಿಮ್ಮಿಬ್ಬರಿಂದ ನಾನು ಸಂತುಷ್ಟನಾಗಿದ್ದೆ. ಸತ್ಯ ಸಂತು ಮನೋರಥ, ನಿಮ್ಮ ಆಸೆಗಳು ಏನಿರುತ್ತದೋ ಪೂರ್ಣವಾಗಲಿ ಎಂದು ಆಶೀರ್ವಾದ ಮಾಡ್ತಾ ಇದ್ದೀನಿ. ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ನಿಮ್ಮಿಂದ, ನಿಮ್ಮ ಸೇವೆಯಿಂದ, ಭಕ್ತಿಯಿಂದ ನಾನು ಸಂತುಷ್ಟನಾದೆ, ಆಶೀರ್ವಾದ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಯಾವ ಆಸೆ ಇದ್ದರೆ ಆ ಆಸೆ ಪೂರೈಸಲಿ ಎಂದು ಆಶೀರ್ವಾದ ಮಾಡಿಬಿಟ್ಟ. ಛಂದಾಂಸಿ ಆಯತಯಾಮಾನಿ, ನೀವು ಕಲಿತುಕೊಂಡಿರುವ ವೇದ ಶುರು ಮಾಡಿದ್ದಾರೆ, ಪೂರ್ತಿ ಆಗಲಿಲ್ಲ. ಆ ವೇದಗಳೆಲ್ಲ ನಿಮಗೆ ಬಂದು ಬಿಡ್ತವೆ ಅಷ್ಟೇ. ವೇದಗಳೆಲ್ಲ ಕಂಠಸ್ಥ ಆಗಿಬಿಟ್ಟಿದೆ ಆಶೀರ್ವಾದದಿಂದ. ಈಗ ಕಲಿಯಬೇಕಾಗಿಲ್ಲ, ಎಲ್ಲವೂ ಬಂದುಬಿಟ್ಟಿದೆ. ಏಕೆ? ಅವರ ತಪಸ್ಸು, ಅವರ ನಿಸ್ವಾರ್ಥವಾಗಿ ಗುರುಗಳಿಗೆ ಸೇವೆ. ರಾತ್ರಿಯೆಲ್ಲ ಮಕ್ಕಳು ಕತ್ತಲೆಯಲ್ಲಿ ಕಾಡಿನಲ್ಲಿ ನಿದ್ದೆ ಇಲ್ಲ, ಒದ್ದೆ ಬಟ್ಟದಿಂದ ಹಾಗೆಲ್ಲ ಕೂತಿರೋದು, ರಾತ್ರಿಯೆಲ್ಲ ಹಾಗೆ ಕೂತಿರೋದು. ಏನದು ನೋಡಿ, ಎಷ್ಟು ಸೇವಾ ಇರಬೇಕು, ಎಷ್ಟು ಭಕ್ತಿ. ಸಣ್ಣ ಮಕ್ಕಳು, ದೊಡ್ಡ ಮುದುಕರೇನಲ್ಲ. ಅದರಿಂದ ಛಂದಾಂಶಾಯತಯಾಮಾನಿ ಭವಂತ್ವಿಹ ಪರತ್ರ ಚ ಇತ್ತಂ ವಿಧಾನ್ಯನೇಕಾನಿ ವಸತಾಂಗುರುವೇಶ್ಮಸು. ಇಂಥದ್ದು ಗುರುಕುಲದಲ್ಲಿ ಸೇವೆ ಮಾಡುತ್ತಾ ಇರುವಾಗ ಎಷ್ಟೋ ಘಟನೆಗಳಾಯಿತು. ನಿನಗೆ ನೆನಪಿರಬಹುದು, ಕೃಷ್ಣ ನೆನಪಿಸ್ತಾ ಇದ್ದ. ಗುರೋರನುಗ್ರಹೇಣೈವ ಪುಮಾನ್ ಪೂರ್ಣ ಪ್ರಶಾಂತಯೇ, ಗುರುಗಳಿಗೆ ಸಂತುಷ್ಟರಾಗಿ ಗುರುಗಳು, ಅಯ್ಯೋ ಶಿಷ್ಯರು ಇಷ್ಟು ಮಾಡಿದ್ದಾರೆ ಎಂದು ಗುರುಗಳಿಗೆ ಮನಸ್ಸು ತೃಪ್ತಿ ಆಗಿದ್ದರೆ ಸಾಕು, ನಿಮಗೆ ಆಶೀರ್ವಾದದಿಂದ ನಿಮಗೆ ಎಲ್ಲ ಆಸೆಗಳು ಪೂರೈಸುತ್ತವೆ. ಅಂದರೆ ಒಂದು ಸಿದ್ಧಿ ಬರುತ್ತದೆ. ಗುರು ಸೇವದಿಂದ ಮನಸ್ಸು ತುಷ್ಟವಾದರೆ
ನಿಮ್ಮ ಮನಸ್ಸಿಗೆ ಒಂದು ಸಂಕಲ್ಪ ಶಕ್ತಿ ಬಂದುಬಿಡ್ತದೆ ಶಿಷ್ಯರಿಗೆ. ಆ ಸಂಕಲ್ಪ ಶಕ್ತಿಯಿಂದ ಯಾವುದೇ ಮಾಡಿಕೊಳ್ಳಬಹುದು. ಅದು ಸಿದ್ಧಿ ಅಂದರೆ ನಿಮ್ಮ ಸಂಕಲ್ಪಕ್ಕೆ, ನಿಮ್ಮ ಬುದ್ಧಿಗೆ ಒಂದು ಸಂಕಲ್ಪ ಶಕ್ತಿ ಯಾವುದು ಬೇಕಂದರೆ ಆಗಿಬಿಡ್ತದೆ. ಗುರು ಸೇವೆ ಏಕೆ ಮಾಡುವುದು? ಸೇವೆ ನಿಷ್ಕಾಮವಾಗಿ ಮಾಡಿದ್ದರೆ ನಿಮ್ಮ ಮನಸ್ಸಕ್ಕೊಂದು ಸಿದ್ಧಿ ಬರುತ್ತದೆ, ಸಂಕಲ್ಪ ಶಕ್ತಿ. ಆ ಸಂಕಲ್ಪ ಶಕ್ತಿಯಿಂದ ಯಾವುದು ಬೇಕಂದರೆ ಅದು ಆಗಿಬಿಡ್ತದೆ. ಅದು ಮುಖ್ಯ. ಏಕೆ ಇಷ್ಟು ಗುರು ಸೇವಾ? ಸಂಕಲ್ಪ ಶಕ್ತಿ ಬೇಕು. ನಿಷ್ಕಾಮವಾಗಿ ಮಾಡಿದ್ದರೆ ಅದೊಂದು ತಪೋಬಲದಿಂದ ತಪಸ್ಸಿದ್ಧಿ ಆಗುತ್ತದೆ. ಅದರಿಂದ ನಿಮಗೆ ಯಾವುದು ಬೇಕಂದರೆ ಅದು ಆಗುತ್ತದೆ. ಆಯಿತು, ಒಂದು ಶ್ಲೋಕ ಇದು ಮುಗಿಸ್ತೀನಿ. ಕಿಮಸ್ಮಾಭಿರನಿರ್ವೃತ್ತಂ ದೇವದೇವ ಜಗದ್ಗುರೋ ಭವತಾ ಸತ್ಯಕಾಮೇನ ಯೇಷಾಂ ವಾಸೋ ಗುರಾಬಭೂತ್. ಯಸ್ಯ ಛಂದೋಮಯಂ ಬ್ರಹ್ಮ ದೇಹ ಆವಪನಂ ವಿಭೋ ಶ್ರೇಯಸಾಂ ತಸ್ಯ ಗುರುಸು ವಾಸೋ ಅತ್ಯಂತ ವಿಡಂಬ. ಆವಾಗ ಅವನು ಹೇಳ್ತಾನೆ, ಅವರು ಯಾರು? ಸುಧಾಮ ಹೇಳ್ತಾನೆ, ನೀವೇ ಸಾಕ್ಷಾತ್ ಬ್ರಹ್ಮಸ್ವರೂಪ, ನೀವೇ ವೇದ ಸ್ವರೂಪ, ಎಲ್ಲ ನೀವೇ ವೇದ, ನೀವೇ ಪರಮಾತ್ಮ, ನಿಮ್ಮ ಸ್ಮರಣದಿಂದಲೇ ಎಲ್ಲ ಆಗುತ್ತದೆ, ನಿಮಗೆ ಗುರುಸೇವೆ ಬೇಕಾ? ನೀವೇ ಸಾಕ್ಷಾತ್ ಸೃಷ್ಟಿಸ್ಥಿತಿ ಲಯಕರ್ತ. ಶ್ರೀಕೃಷ್ಣನ ನೋಡಿ ಹೇಳ್ತಾ ಇದ್ದಾನೆ, ನೀವೇ ಸೃಷ್ಟಿಸ್ಥಿತಿ ಲಯಕರ್ತ, ನಿಮ್ಮ ಸ್ಮರಣದಿಂದಲೇ ಎಲ್ಲ ಸಿದ್ಧಿಗಳು ಆಗುತ್ತವೆ, ಸಂಕಲ್ಪ ಸಿದ್ಧಿ ಆಗುತ್ತದೆ. ಅಂಥದ್ದು ನೀವು ನಿಮ್ಮಂಥವರು ಗುರುಕುಲ ಸೇವೆ ಮಾಡುವುದು ಇದೆಲ್ಲ ಲೀಲಾ, ಭಗವಂತನ ನಿಮ್ಮ ಲೀಲೆ. ಆ ಗುರುಗಳಿಗೆ ನಿಮ್ಮ ಸೇವಾ ಅನುಗ್ರಹ ಸಿಕ್ಕಿತು ಎಂದು ಹೇಳ್ತಾನೆ. ಹೇಳಿದರೆ ಅಧ್ಯಾಯ ಮುಗಿಸ್ತಾನೆ. ಮುಂದಿನ ಅಧ್ಯಾಯದಲ್ಲಿ ಅವರಿಗೆ ಏನು ಕೊಡಬೇಕೋ ಕೊಟ್ಟು ಕಳಿಸ್ತಾನೆ. ಏನು ಕೊಡ್ತಾನೆ ಅದು ನೋಡೋಣ. ಅವರು ಏನು ಕೊಡಲ್ಲ, ನಿಜವಾಗಿ ಆಯಿತು ಎಂದು ನಮಸ್ಕಾರ ಮಾಡಿ ಕಳಿಸ್ತಾನೆ ಅಷ್ಟೇ. ಆಯಿತು ಎಂದು ಅವರು ಸುಮ್ಮನೆ ಏನು ಬೀಳದೆ ಹೋಗ್ತಾನೆ ಅಷ್ಟೇ. ದರ್ಶನವಾಯಿತಲ್ಲ ಸಾಕು ಎಂದು ಹೋಗ್ತಾನೆ, ಊಟ ಮಾಡಿಸ್ತಾನೆ, ಕಳಿಸ್ತಾನೆ ಅಷ್ಟೇ. ಅದು ನಾಳೆ ನೆಕ್ಸ್ಟ್ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ